ದುಡ್ಡು ಮಾಡಿರೋ ಯಾವತ್ತು ಜಿನಿಯನ್ನಾಗೆ ತೋರಿಸ್ತಾರೆ. ಇದು ಎಜುಕೇಷನಲ್ ಪರ್ಪಸ್ ಅಷ್ಟೇ. ಇದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಡೈರೆಕ್ಟ್ ಟ್ರೇಡ್ ಆಗಿಬಿಡಿ, ಕಲ್ತ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ನೋಡಿ ಸರ್, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಓವರ್ ಆಲ್. ಓಕೆನಾ, 1,90,000 ದುಡ್ಡಾಗಿದೆ. ಇದು ಇವತ್ತು ಮಾಡಿರೋದು. ಇವತ್ತು ಕ್ಲಾಸ್ ತಗೊಳ್ಬೇಕಾದ್ರೆ ಅವ್ರಿಗೆ ಹೇಳ್ಬಿಟ್ಟು ಮಾಡ್ತೀನಿ. ಬೇರೆಯವ್ರ ಥರ ಶನಿವಾರ ಭಾನುವಾರ ನಾನು ಹೇಳ್ಕೊಡಲ್ಲ. ಕೆಲವರು ಶನಿವಾರ ಭಾನುವಾರ ಯಾಕೆ ಹೇಳ್ಕೊಡ್ತಾರೆ ಅಂದ್ರೆ, ಶನಿವಾರ ಭಾನುವಾರ ಮಾರ್ಕೆಟ್ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಅವಾಗ ಹೇಳ್ಕೊಡ್ತಾರೆ. ನನ್ನ ಲೈವ್ ಅಲ್ಲಿ ಮಾರ್ಕೆಟ್ ಮಂಡೇ ಟು ಫ್ರೈಡೇ ಇರುತ್ತೆ, 9:50 ಇಂದ 3:30 ವರೆಗೂ. ಅವಾಗ ಹೇಳ್ಕೊಡೋದು ಲೈವ್. ಅನೇಕರಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ಅದರ ರಿಯಲ್ ಫ್ಯಾಕ್ಟ್ಸ್ ಸಮೇತವಾಗಿ ನಿಮ್ಗೆ ಇದರಿಂದ ಲಾಭ ಎಷ್ಟು ಬರುತ್ತೆ ಅಂತ ಲಕ್ಷ ಲಕ್ಷ ಹಣವನ್ನು ಪ್ರಾಮಾಣಿಕವಾಗಿ ಅನ್ಯಾಯ ಮಾಡದಂತೆ ನೀವು ಟ್ರೇಡಿಂಗ್ ನಾಲೆಡ್ಜ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಲಾಭವನ್ನು ಹೇಗೆ ತೆಗೆದುಕೊಳ್ಳೋದು. ಸ್ನೇಹಿತರೆ, ಇವತ್ತು ನೇರವಾಗಿ ನಾನಿವತ್ತು ಒಬ್ಬ ರಿಸೋರ್ಸ್ ಪರ್ಸನ್ ಒಂದು ಇನ್ಸ್ಟಿಟ್ಯೂಟ್ ಅಕಾಡೆಮಿಗೆ ಬಂದಿದ್ದೀನಿ. ಇಲ್ಲಿ ನವೀನ್ ಸರ್ ಅನ್ನೋರು ನಿಮಗೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ನಾನು ಅದನ್ನು ಹೇಳ್ತಾ ಇರೋದು, ಅನೇಕರು ಭಾಳಷ್ಟು ಕಡೆ ಮೋಸ ಹೋಗಿರ್ತೀರಿ, ಎಲ್ಲ ಒಂದು ಕಡೆ ದುಡ್ಡನ್ನು ಹಾಕಿರ್ತೀರಿ ಅಥವಾ ದುಡ್ಡನ್ನು ತೆಗೆದುಕೊಳ್ಳೋದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಹೇಗಪ್ಪ ನಾನು ಟ್ರೇಡಿಂಗ್ ಮಾಡೋದು, ಯಾವ ಕಂಪನಿ ಮೇಲೆ ಹೂಡೋದು, ಅದರ ರಿಟರ್ನ್ಸ್ ಬರುತ್ತಾ, ರಿಸ್ಕ್ ಫ್ಯಾಕ್ಟ್ರಿಗೆ ಮೋಸ ಹೋಗಿಬಿಟ್ರೆ ನಿಜಕ್ಕೂ ಕೂಡ ನಾನು ಕಡಿಮೆ ಅಮೌಂಟಿಂದನೂ ಕೂಡ ಜಾಸ್ತಿ ಅಮೌಂಟ್ವರೆಗೂ ಕೂಡ ನಾನು ಇದರಿಂದ ಲಾಭವನ್ನು ತೆಗೆದುಕೊಳ್ಬೋದಾ, ಅಂದರೆ ಎಷ್ಟು ಅಮೌಂಟಿಂದ ನಾನು ಶುರು ಮಾಡ್ಬೋದು, ಎಲ್ಲವೂ ಕೂಡ ಒಂದು ನೀಟ್ ಆ್ಯಂಡ್ ಕ್ಲೀನ್ ನಾಲೆಡ್ಜ್ ಬೇಕು, ಜೊತೆಗೆ ಒಬ್ಬ ರಿಸೋರ್ಸ್ ಪರ್ಸನ್ ಬೇಕು. ಅಂದರೆ ಅದಕ್ಕೆ ನಾನು ಇವತ್ತು ಬಂದಿರೋದು ಟ್ರೇಡಿಂಗ್ ಹಬ್ ಬೆಂಗಳೂರು ಅಂತ ಸರ್ಟಿಫೈಡ್ ಆಗಿರ್ತಕ್ಕಂಥ ಒಂದು ಅಕಾಡೆಮಿ. ಜೊತೆಗೆ ಇವತ್ತು ನಮ್ಮ ಜೊತೆಗೆ ನವೀನ್ ಸರ್ ಇದ್ದಾರೆ, ರಿಸೋರ್ಸ್ ಪರ್ಸನ್. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ವರ್ಕ್ಶಾಪನ್ನು ನಡೆಸ್ತಾ ಇದ್ದೀರಿ. 3 ಬ್ರಾಂಚಸ್ ಇದೆ. ನಮಗೆ ಕರ್ನಾಟಕದ ಮೂಲೆಯಿಂದ ಬರ್ತಾ ಇದ್ದಾರೆ ಸ್ಟೂಡೆಂಟ್. ಸೊ ಹಾಗಾಗಿ ಒಂದು ಪ್ರಾಪರ್ ನಾಲೆಡ್ಜ್ ಬರಲಿ ಸ್ಟೂಡೆಂಟ್ಸ್ಗೆ ಅಂತ. ಸರ್ ಹೇಗಿದ್ದೀರಿ? ಚೆನ್ನಾಗಿ. ಥ್ಯಾಂಕ್ ಯು ಸರ್. ನಿಮ್ಮ ಈ ವರ್ಕ್ಶಾಪ್ ಬಗ್ಗೆ, ಜೊತೆಗೆ ಒಂದು 4 ದಿನ ವರ್ಕ್ಶಾಪ್ಗೆ ಇಡೀ ಕರ್ನಾಟಕದಲ್ಲಿ ಕೇವಲ 1,000 ರೂಪಾಯಿ ಫೀಸ್ ತೊಗೊಂಡು ವರ್ಕ್ಶಾಪ್ ಮಾಡ್ತಾ ಇದ್ರಿ. ಅಲ್ಲಿಂದ ಶುರು ಮಾಡೋಣ ಸರ್. ನಾನು ಯಾಕೆ ಬರೀ 1,000 ರೂಪಾಯಿಗೆ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಅಂದರೆ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಬರೀ ಶ್ರೀಮಂತರಿಗೆ ಅಂತ ಕೆಲವರು ಸೆಟ್ ಮಾಡಿಬಿಟ್ಟಿದ್ದಾರೆ. ಮಿಡಲ್ ಕ್ಲಾಸ್ ಅವ್ರು ಕಲಿಯೋಕ್ಕೆ ಆಗಲ್ಲ, ಮಿಡಲ್ ಕ್ಲಾಸ್ ಅವ್ರು ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ಈ ಕೋರ್ಸ್ ಫೀಸ್ಗಳು ನೋಡಿದ್ರೆ ಆಚೆ ಮಿನಿಮಮ್ 10,000 15,000 ಸ್ಟೂಡೆಂಟ್ಸ್ಗಳಿಗೆ, ಅವ್ರಿಗೆಲ್ಲ ಅಷ್ಟು ದುಡ್ಡು ಇಡೋಕ್ಕಾಗಲ್ಲ. ನನ್ನ ಏಮೇನೋ ಹೌಸ್ ವೈಫ್ಸು ಕಲಿಬೇಕು, ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ನು ಕಲಿಬೇಕು, ದುಡ್ಡಿರೋರು ಕಲಿಬೇಕು. ಎಲ್ಲರಿಗೂ ಮೈನು ನನಗೆ ಕಲಿಬೇಕಾಗಿರೋದು ರೈತರು, ಮಿಡಲ್ ಕ್ಲಾಸ್ ಅವರು, ಸ್ಟೂಡೆಂಟ್ಸು, ಹೌಸ್ ವೈಫು, ಯಾರ್ಯಾರು ಪೊಟೆನ್ಷಿಯಲ್ ಸೆಕೆಂಡ್ರಿ ಇನ್ಕಮ್ ಮಾಡಬೇಕು ಅಂತಿದ್ದಾರೋ ಅವರೆಲ್ಲ ಸ್ಟಾಕ್ ಮಾರ್ಕೆಟ್ಗೆ ಬರೀ ಕೋರ್ಸ್ ಫೀಸು 1,000 ರೂಪಾಯಿ 999 ಅಂತ ಇಟ್ಟಿದ್ದೀನಿ. ಇದು ಲಾಭಕ್ಕೆ ಉದ್ದೇಶಕ್ಕಲ್ಲ, ಎಲ್ಲರೂ ಕಲಿಯೋ ಉದ್ದೇಶ. ನಾನು ಕಲಿಸ್ತೀನಿ, ಬನ್ನಿ ಟ್ರೇಡಿಂಗ್ ಆಫ್ ಕರ್ನಾಟಕ, ನಿಮ್ಮ ಲೈಫ್ನ ಫೈನಾನ್ಷಿಯಲ್ ಲೈಫ್ನ ಇಲ್ಲಿಂದ ಶುರು ಮಾಡಿ ಅಂತ ಹೇಳ್ತೀನಿ. ನಡೀತಾ ಇದೆ ಸರ್ ಈಗ ವರ್ಕ್ಶಾಪ್ ನಡೀತಿದೆ. ಬನ್ನಿ ಈ ವೀಕ್ ಕ್ಲಾಸಸ್ ನೋಡೋಣ. ಓಕೆನಾ? ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಸರ್. ಸೊ ಮೋಸ್ಟ್ ಆಫ್ ದ ಟೈಮ್ ಫುಲ್ಲೇ ಆಗೋಗಿರುತ್ತೆ. ನಮ್ಮ ಹತ್ರ ಇರೋದು 25 ಸೀಟು ಅಂದ್ರೆ ಒಂದು ಬ್ಯಾಚ್ಗೆ. ಸೊ ನೋಡಿ, ಒಂದು ಬ್ಯಾಚ್ಗೆ 25 ಸ್ಟೂಡೆಂಟ್ಸ್ ಅಷ್ಟೇ ತಗೋತೀವಿ. ಸೊ ಅದರಿಂದ ಒಂದು ಬ್ಯಾಚ್ 25 ಸ್ಟೂಡೆಂಟ್ಸ್ ತಗೋದ್ರಿಂದ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ನಾವು ತಗೊಳಲ್ಲ. ಫಸ್ಟೇ ಸ್ಲಾಟ್ನ ಬುಕ್ ಮಾಡಬೇಕು, ಬಿಕಾಸ್ 1,000 ರೂಪಾಯಿ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಈಸಿಯಾಗಿ ಆಫರ್ ಆಗಲಿ ಅಂತ. ಸೊ ಕ್ಲಾಸ್ ಲೈವಲ್ಲಿ ನಡೀತಿದೆ. ಎಲ್ಲೆಲ್ಲಿಂದ ಬರ್ತಾ ಇದೆ ಸರ್? ಆಲ್ಮೋಸ್ಟ್ ಕರ್ನಾಟಕದ ಮೂಲೆ ಬೀದರಿಂದ ಬಂದಿದ್ದಾರೆ, ಎಷ್ಟೋ ಜನ ಫ್ರಂಟಲ್ಲಿ ಕುತ್ಕೊಂಡಿರೋ ಬೆಳಗಾವಿಯಿಂದ ಬಂದಿದ್ದಾರೆ, ಹೌಸ್ ವೈಫ್ ಬಂದಿದ್ದಾರೆ. ಓಕೆನಾ? ಸೊ IT ಪ್ರೊಫೆಷನ್ಸ್ ಬಂದಿದ್ದಾರೆ, ಸ್ಟೂಡೆಂಟ್ಸ್ ಬಂದಿದ್ದಾರೆ, 55 ವರ್ಷ ಆಗಿರುವಂಥ ಏಜ್ಡ್ ಪರ್ಸನ್ಸ್ ಬಂದಿದ್ದಾರೆ. ನನಗೆ ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ನಿಮಗೆ ಲ್ಯಾಪ್ಟಾಪ್ ಎಲ್ಲ ಹಿಡ್ಕೊಂಡಿದ್ದಾರೆ. ನೀವು ಹೇಳ್ತಾ ಇದ್ರಿ ರೈತರೆಲ್ಲ ಬರ್ಬೇಕು ಇದಕ್ಕೆ. ಏನು ಎಜುಕೇಶನ್, ಮಿನಿಮಮ್ ಎಜುಕೇಶನ್ ಅಂತ ಏನಾದ್ರು ಇದೆಯಾ ಇದಕ್ಕೆ? ಓಕೆ, ಸ್ವಲ್ಪ ಓದ್ಕೊಂಡಿರ್ಬೇಕು, ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ಎಲ್ಲ ಬೇಕು ಅನ್ನೋದಾದ್ರೆ ಮಿನಿಮಮ್ ಎಜುಕೇಶನ್ ಏನು ಬೇಕಾಗಿಲ್ಲ. ಬಿಕಾಸ್ ಮೊಬೈಲ್ ಆಪರೇಟ್ ಮಾಡೋದು, ಒಂದು 4G ಫೋನ್ ಮಾಡೋದು ಬಂದ್ರೆ ಸಾಕು ಸರ್, ನಾನು ಕಲ್ಸ್ಕೊಡ್ತೀನಿ. ಎಲ್ಲ ಅಂದ್ರೆ ಏನು ಅಂತ ಬನ್ನಿ. ಮಾರ್ಕೆಟ್ ಅಲ್ಲಿ ಒಂದು ಬಿಕಾರಿ ಆಗ್ಬಿಟ್ಟ ಹೂಡಿ ಅನ್ನೋ ತರದ ಪದಗಳೆಲ್ಲ ಕೇಳಿರ್ತೀವಲ್ಲ, ಆ ತರದ್ ಆಗುತ್ತಾ ಸರ್? ಅದು 100% ಸತ್ಯವಾದ ಮಾತು. ಶೇರ್ ಮಾರ್ಕೆಟ್ ಅಲ್ಲಿ ಗೊತ್ತಿಲ್ದಿರ ಏನಾದ್ರೂ ಟ್ರೇಡ್ ಮಾಡಿದ್ರೆ ಮನೆ ಮಠ ಮಾರ್ಕೊಂಡದು ಬರ್ಬಾದಾಗೋದು ನಿಜ. ಯಾಕೆ ಅಂದ್ರೆ 2 ತರ ಇರ್ತಾರೆ. ಒಂದು ಟ್ರೇಡಿಂಗ್ ಮಾಡೋರು, ಇನ್ನೊಂದು ಗ್ಯಾಂಬ್ಲಿಂಗ್ ಮಾಡೋರು. ಗ್ಯಾಂಬ್ಲಿಂಗ್ ಮಾಡೋರು ಮೈಂಡ್ ಸೆಟ್ ಏನು ಅಂದ್ರೆ, ಅವ್ರು ಬರೀ ಗ್ಯಾಂಬ್ಲಿಂಗ್. ದಿನಕ್ಕೆ 10,000 ಆಗ್ತದೆ, ದಿನಕ್ಕೆ 5,000 ಸಾವಿರ ಬೇಕು, 3,000 ಸಾವಿರ ಬೇಕು, ಲಕ್ಷದಲ್ಲಿ ದಿನಕ್ಕೆ 10,000 ಸಾವಿರ ಬೇಕು. ಇದು ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್. ಈ ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ ಇಂದ ಕಳ್ಕೊಳ್ಳೋರೇ ಜಾಸ್ತಿ ಇದರಲ್ಲಿ. ಬಟ್ ನಾಲೆಡ್ಜ್ ಇಟ್ಕೊಂಡು ಏನಾದ್ರು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದ್ರೆ, ಇದಕ್ಕಿಂತ ಬೆಸ್ಟ್ ಸೋರ್ಸ್ ಇನ್ಕಮ್ ಜನರೇಟ್ ಮಾಡೋ ಫೀಲ್ಡ್ ಇನ್ನೊಂದಿಲ್ಲ ಅಂತ ಹೇಳ್ತೀನಿ ಸರ್. ಎಸ್, ನೀವು ಕೇಳಿರೋದೆಲ್ಲ ನಿಜಾನೇ, ದುಡ್ಡು ಹೋಗಿರೋದು ನಿಜಾನೇ. ಬಟ್ 40,000 ಕೋಟಿ 50,000 ಕೋಟಿ ರಾಕೇಶ್ ಜುಂಜುನವಾಲ ಅವ್ರು ಮಾಡಿದಾರಲ್ವಾ? ರಾಧಾಕೃಷ್ಣ ದಮಾನಿ ಅವರು 1 ಲಕ್ಷ ಕೋಟಿ ಮಾಡಿದಾರಲ್ವಾ?
ಪ್ಲಸ್ಸು ಇದೆ ಮೈನಸ್ಸು ಇದೆ. ಓಕೆ, ನಾನು ಶೇರ್ ಮಾರ್ಕೆಟಲ್ಲಿ ಈಗ ಎಂಟರ್ ಆಗ್ತಿದ್ದೀನಿ ಅಂತಂದ್ರೆ ಬೇಸಿಕ್ ನಾಲೆಡ್ಜ್ ಏನು ಬೇಕು ಸರ್? ಸರ್ ಬೇಸಿಕ್ ನಾಲೆಜ್ ಏನಂದ್ರೆ ಫಸ್ಟ್ ಟು ಅನಾಲಿಸಿಸ್ ಮಾಡ್ಬೇಕು ನಾವು. ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೆ ಒಂದು ಶೇರ್ನ ಯಾವ ತರ ಪಿಕ್ ಮಾಡೋದು, ರಿಲಯನ್ಸ್ ಮೇಲೆ ಹೋಗುತ್ತಂದ್ರೆ ಯಾವ್ಯಾವ ಪ್ಯಾರಾಮೀಟರ್ಸು, ಲೈಕ್ ಮಾರ್ಕೆಟ್ ಕ್ಯಾಪಿಟಲ್ ಅಂದ್ರೇನು, ಪಿ ಅಂದ್ರೇನು, ROC ಅಂದ್ರೇನು, ಕಂಪನಿ ಲಾಭದಲ್ಲಿ ಇದೆಯಾ, ಪ್ರಾಫಿಟ್ ಅಂಡ್ ಲಾಭದಲ್ಲಿ, ಕಂಪನಿ ಹೂಡಿಕೆ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಏನು, ಕಂಪನಿಯಲ್ಲಿ ಪಾಲ್ ತಗೊಂತಾ ಇದೀವಿ, ನಥಿಂಗ್ ಬಟ್ ನಾನು ಓನರ್ಶಿಪ್ ತಗೊತಾ ಇದ್ದೀನಿ. ಆ ಓನರ್ಶಿಪ್ ತಗೋಬೇಕಂದ್ರೆ ಅದಕ್ಕೆ ಆದಂಥ ಪ್ಯಾರಾಮೀಟರ್ಸ್ ಚೆಕ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕು. ಯಾರೋ ನವೀನ್ ಹೇಳ್ದಂತ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋದು, ಯಾರೋ ಇನ್ನೊಬ್ರು XYZ ಪರ್ಸನ್ ಹೇಳ್ದಂತ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋದು. ಎಜುಕೇಷನ್ನ ತಗೊಂಡು, ನಥಿಂಗ್ ಬಟ್ ಡ್ರೈವಿಂಗ್ ಕ್ಲಾಸ್ಗೆ ಹೋದಾಗ ಡ್ರೈವಿಂಗ್ ಕ್ಲಾಸ್ನ ತಗೊಂಡು ನಿಮಗೆ ಡ್ರೈವಿಂಗು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತಾ ಆಮೇಲೆ ಡ್ರೈವಿಂಗ್ ಮಾಡಬೇಕು ಅಂತ ಹೇಳ್ತೀನಿ ಸರ್ ನಾನು. ಯಾರೋ ಒಬ್ಬ ಫ್ರೆಂಡು ಈಗ ಪಕ್ಕದಲ್ಲಿ ಕೂತಿರ್ತಾನೆ, ಅವ್ನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾನೆ ಶೇರ್ ಮಾರ್ಕೆಟ್, ಅವ್ನ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರ್ತಾನೆ, ಯಾವುದೋ ಗ್ರಾಫ್ ಚೆಕ್ ಮಾಡ್ತಾ ಇರ್ತಾನೆ, ತುಂಬ ಕಾಂಪ್ಲಿಕೇಶನ್ಸ್. ಅದು ನೋಡಿಬಿಟ್ರೆ ನಿಮಗೆ ಯಾವುದೋ ಈ ಟ್ರಿಗ್ನಾಮೆಟ್ರಿ ಸ್ಟಡಿ ಮಾಡೋದ್ರ ಥರ ಇರುತ್ತೆ. ನಿಮ್ಮ ಹತ್ರ ಬಂದಾಗ ಯಾರೋ ಅನ್ಎಜುಕೇಟೆಡ್ ಅಥವಾ ರೈತ ಬಂದಾಗ ನಿಮಗೆ ಆತನಿಗೆ ಯಾವ ಲೆವೆಲ್ವರೆಗೂ ಅದು ತುಂಬ ಸಲೀಸ್ ಆಗಬೇಕು, ತುಂಬ ಈಸಿ ಆಗಬೇಕು, ಆ ಲೆವೆಲ್ವರೆಗೂ ಎಜುಕೇಷನ್ ಮಾಡ್ಬೋದಾ, ನೀವು ಎಜುಕೇಟೆಡ್ ಮಾಡ್ಬೋದಾ ಅಂತ ಕೇಳಿ. ಇಲ್ಲಿ ಎರಡೇ ಸರ್, ಒಂದು ಬಂದ್ಬಿಟ್ಟು ರೆಡ್, ಇನ್ನೊಂದು ಬಂದ್ಬಿಟ್ಟು ಗ್ರೀನ್. ಈ ಎರಡೂ ಕಲರ್ ನೋಡೋಕ್ ಬಂದ್ರೆ ಸ್ಟಾಕ್ ಮಾರ್ಕೆಟ್ ಬಂದಂಗೆ ಲೆಕ್ಕ. ನೀಟಾಗಿ ಬಂದು ಒಂದು ರೆಡ್ ಕ್ಯಾಂಡಲ್ ಅಂದ್ರೆ ಅರ್ಥ ಆಗತ್ತಾ ನಿಮ್ಗೆ, ಗ್ರೀನ್ ಕ್ಯಾಂಡಲ್ ಅಂದ್ರೆ ಅರ್ಥ ಆಗತ್ತಾ? ಈ ಎರಡು ಬಟನ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ, ಅದ್ರೊಳಗೆ ಡೆಪ್ತ್ ಆಗಿ ಹೋಗ್ಬೇಕಷ್ಟೇ. ಅದು ಬಿಟ್ರೆ ಸ್ಟಾಕ್ ಮಾರ್ಕೆಟ್ ಬ್ರಹ್ಮವಿದ್ಯೆನೂ ಅಲ್ಲ, ಹಂಗಂದ್ಬಿಟ್ಟು ಈಸಿಯಾಗೂ ತಗೊಂಡ್ರೆ ದುಡ್ಡು ಹೋಗೋ ಚಾನ್ಸಸ್ ಈಸಿಯಾಗೂ ಇರುತ್ತೆ ಇದರಲ್ಲಿ. ಓಕೆ ಓಕೆ. ನನಗೆ ಇನ್ನೊಂದು ಸರಿ, ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ, ಅವ್ರಿಗೇನು ಅಂದರೆ ಗ್ಲೋಬಲ್ ಇಶ್ಯೂಸ್ಗಳು ಭಾಳ ಸಮಸ್ಯೆ ಕೊಡೋದು. ಗ್ಲೋಬಲ್ ಇಶ್ಯೂಸ್ ಅಂದರೆ ಈಗ ವಾರ್ ಆಯ್ತು, ಇರಾನ್ ವಾರ್ ಆಯಿತು, ಅಥವಾ ಪೆಟ್ರೋಲ್ ರೇಟಿಂದ ಏನೋ ಹಾರ್ಮುಜ್ ಜಲಸಂಧಿ ಏನೋ ಇದಾಯಿತು, ಯಾವ್ದ್ರ ಮೇಲೆ ಹೂಡಬೇಕು ಯಾವ್ದ್ರ ಮೇಲೆ ಹೂಡಬಾರ್ದು. ಬಟ್ ಈ ಥರದ್ದು ವಾರ್ ಕ್ರೈಸಿಸ್ಗಳಿರ್ಬೋದು, ನಮಗೆ ಈ ಥರದ್ದೆಲ್ಲ ಸಮಸ್ಯೆಗಳು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ. 100% ಬೆಳವಣಿಗೆ ಏನಾಗುತ್ತೆ ಅಂತ ಹೇಳ್ತೀನಿ ಸರ್. ಇವಾಗ ಪೆಟ್ರೋಲು ರೈಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಕಂಟ್ರೀಸ್ಗೆ, ನಮಗೆ ಮಿಡ್ಲ್ ಈಸ್ಟ್ ಕಂಟ್ರೀಸಿಂದ ಕ್ರೂಡ್ ಆಯಿಲ್, ಕಚ್ಚಾ ತೈಲ ಅಂತಾರೆ, ಕ್ರೂಡ್ ಆಯಿಲ್ ಬರುತ್ತೆ. ಸೊ ಅವಾಗ ವಾರ್ ಸಿಚುವೇಶನ್ ಆದಾಗ ನಮ್ಗೆ ಸಪ್ಲೈ ನಿಲ್ತೋಗುತ್ತೆ. ನಮ್ಗೆ ಇಲ್ಲಿ ಡಿಮ್ಯಾಂಡ್ ಏನೋ ಇದೆ, ಇಂಡಿಯನ್ಸ್ ಎಲ್ಲರೂ ಯೂಸ್ ಮಾಡ್ತಾ ಇದೀವಿ, ಬಟ್ ಸಪ್ಲೈ ನಿಲ್ತೋಗುತ್ತೆ. ಸಪ್ಲೈ ನಿಲ್ತೋದಾಗ ಏನ್ ಮಾಡಬೇಕು, ಪ್ರೈಸಸ್ನ ಜಾಸ್ತಿ ಮಾಡ್ತಾರೆ. ಎಲ್ಲಿ? ಅವ್ರು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅವ್ರು, ನಾವು ಡಿಪೆಂಡ್ ಆಗಿರೋದು ಅವ್ರ ಮೇಲೆ. ಜಾಸ್ತಿ ಆದಾಗ ಇಲ್ಲೇನಾಗುತ್ತೆ, ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ ಹೋಟ್ಲಲ್ಲಿ ಹೋಗ್ಬಿಟ್ಟು ನಿಮ್ ಮಸಾಲೆ ದೋಸೆ, ದಾವಣಗೆರೆ ಬೆನ್ನು ದೋಸೆ ತಿಂತಾ ಇರ್ತೀರಾ, ಅವಾಗ 100 ರೂಪಾಯಿ ಇರೋ ದೋಸೆ 200 ರೂಪಾಯಿ ಆಗುತ್ತೆ. ಯಾಕೆ? ಈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನಮ್ಗೆ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಬೆಳೆದಿರೋ ಇಂಗ್ರೀಡಿಯೆಂಟ್ಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಏನಾಗ್ತಾ ಇರುತ್ತೆ, ಇಂಡೈರೆಕ್ಟ್ ಆಗಿ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಮೈನು ನಮಗೆ ಕ್ರೂಡ್ ಆಯಿಲ್ ಗ್ಲೋಬಲ್ ನ್ಯೂಸಸ್ ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ 60 to 70% ಅದ್ರ ಮೇಲೆ ನಿಲ್ತಿದೆ. ಅದಕ್ಕೆ ವಾರ್ಸ್ ಆಗಲಿ, ಈ ಕೋವಿಡ್ ಆಗಲಿ, ಕ್ರೈಸಸ್ ಆಗಲಿ, ಯಾವತ್ತೂ ಮಾರ್ಕೆಟ್ಗೆ, ಜೀವನಕ್ಕೆ ಎರಡಕ್ಕೂ ಒಳ್ಳೇದಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕಂದ್ರೆ ಇದನ್ನೆಲ್ಲ ತಿಳ್ಕೋಬೇಕು ನೀವು, ಬೇಸಿಕ್ ಫಂಡಾಸ್ ಇವೆಲ್ಲ. ನಾನು ಲಕ್ಷ ಹೂಡ್ತೀನಿ, ಲಕ್ಷನೂ ಸಂಪಾದನೆ ಮಾಡ್ಬೋದಾ? ಲಕ್ಷ ಹೂಡ್ತೀರೋ ಲಕ್ಷ ಸಂಪಾದನೆ ಮಾಡ್ಬೋದಾ ಅಂತ ಸರ್, ಲಾಂಗ್ ಟರ್ಮ್ ಅಲ್ಲಿ ಲಕ್ಷ ಹೂಡಿಕೆನೆ ಬೇಕಾಗಿಲ್ಲ. ಈವನ್ 15,000 ಸಾವಿರ ಕೂಡ, 10,000 ಸಾವಿರ ಕೂಡ ನಿಮ್ಮನ್ನು ಕರೋಡ್ಪತಿ ಮಾಡೋದು ನಿಜ. ಯಾಕಂದ್ರೆ ಕಾಂಪೌಂಡಿಂಗ್. ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಕಾಂಪೌಂಡಿಂಗ್ ಇಸ್ ದ 8th ವಂಡರ್ ಆಫ್ ದಿ ವರ್ಲ್ಡ್. ಯಾರು ಗೊತ್ತೋ ಅವನು ಪಡ್ಕೋತಾನೆ, ಯಾರು ಗೊತ್ತೋ ಅವನು ಪಡ್ಕೊಳಲ್ಲ ಅಂತ. ನಾನು ಹೇಳಿರೋದಲ್ಲ, ಆಲ್ಬರ್ಟ್ ಐನ್ಸ್ಟೀನ್. ನೀವೆಷ್ಟು ವರ್ಷ ಬೀಳ್ತೀರಾ ಅಷ್ಟು ವರ್ಷ ನಿಮಗೆ ದುಡ್ಡಾಗತ್ತೆ, ಕಾಂಪೌಂಡಿಂಗ್ ಆಗುತ್ತೆ. ಸರ್, ಯಾರೋ ಹೂಡ್ತಾರೆ, ಮಿನಿಮಲ್ ಅಮೌಂಟ್ ಹೂಡ್ತಾರೆ, ನನಗೆ ಒಂದು 10,000 ಹಾಕ್ಬಿಡ್ತೀನಿ ನಾನು, ಅದ್ರಲ್ಲಿ ಒಂದು 5,000 ಲಾಭ ಆಯ್ತು, ತಕ್ಷಣಕ್ಕೆ ತಗೊಂಡ್ಬಿಡ್ತಾರೆ. ಇದು ಏನು ಹೇಳ್ತಾರೆ? ನೀವು ಹೇಳಿದ್ರೆ ಲಾಂಗ್ ಟರ್ಮ್ ಅಂತ ಹೇಳಿದ್ರಿ, ಆ ಥರದ್ದು ಅವ್ರ ಮೈಂಡ್ ಸೆಟ್ ಏನು ಹೇಳ್ತೀರಿ ನೀವು, ಏನಾದ್ರು ಸಲಹೆ? ಸೊ 2 ಥರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ದುಡ್ಡನ್ನ ಮಾಡಬಹುದು. ಒಂದು ಟ್ರೇಡಿಂಗ್ ಅಲ್ಲಿ, ಇನ್ನೊಂದು ಇನ್ವೆಸ್ಟಿಂಗ್ ಅಲ್ಲಿ. ಇನ್ವೆಸ್ಟಿಂಗ್ ಅಂದ್ರೆ ಒಂದು ಒಳ್ಳೆ ಶೇರ್ಸ್ ನ ಲಾಂಗ್ ಟರ್ಮ್, ಮಿನಿಮಮ್ 15 ವರ್ಷ 20 ವರ್ಷ, ರಿಲಯನ್ಸ್ ಆಗಿರ್ಲಿ, HDFC ಆಗಿರ್ಲಿ, ITC ಆಗಿರ್ಲಿ, ಇನ್ಫೋಸಿಸ್ ಆಗಿರ್ಲಿ, ಈ ತರ ಪಿಕ್ ಮಾಡಿ ಹೂಡಿಕೆ ಮಾಡೋದು. ಇದು ಯಾವುದು ಮತ್ತೆ ಇದು ನೋಡ್ಕೊಂಡು ಹೂಡಿಕೆ ಮಾಡಬೇಡಿ. ಇದು ಜಸ್ಟ್ ಎಜುಕೇಶನಲ್ ಪರ್ಪಸ್ ವಿಡಿಯೋ ಅಷ್ಟೇ ರಾಕೇಶ್ ಸರ್ ಮಾಡ್ತಿರೋದು. ಓಕೆನಾ? ಯಾವ್ಯಾವ ಪ್ರೈಸ್ ಅಲ್ಲಿ ತಗೋಬೇಕು, ಏನ್ ತಗೋಬೇಕು ಅಂತ ಅದಕ್ಕೆ ಆದಂತ ಪ್ಯಾರಾಮೀಟರ್ಸ್ ಇರುತ್ತೆ. ನನಗೆ ಏನಾದ್ರು ಮಿನಿಮಮ್ ಇಷ್ಟು ಬಜೆಟ್ ಅಂತ ಇರಬೇಕಾ? ಇಲ್ಲ ನನಗೆ ಓಕೆ, ನಾನು 500 ರೂಪಾಯಿ ಇದ್ರೂ ಸ್ಟಾರ್ಟ್ ಮಾಡ್ಬೋದಾ? 500 ರೂಪಾಯಿ ಇದ್ರೂ ಹೂಡಿಕೆ ಮಾಡ್ಬೋದು ಸರ್. ಒಂದು ಒಳ್ಳೆ ETFs ತಗೋಬಹುದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆಗ್ಬೋದು. ನಿಮ್ಮ ಹೂಡಿಕೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿರಲ್ಲ, ಎಲ್ಲಿಂದ ಬೇಕಾದ್ರೂ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು.
ಇದಕ್ಕೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತೇನಿಲ್ಲ. ಕೆಲವ್ರ ಹತ್ರ 10,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕೆಲವ್ರು 50,000 ಮಾಡ್ತಾರೆ, ಎಷ್ಟು ಬೇಕಾದರೂ ಮಾಡಿ. ಹೂಡಿಕೆಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇನಿಲ್ಲ. ಸರ್ ನಿಮ್ ಬರ್ತಾರೆ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಇರ್ತಾರೆ, ಅವ್ರಿಗೊಂದು ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ಹಂಗೆ ಮಾಡ್ತಾರೆ, ಅವ್ರನ್ನ ಅರ್ಧಕ್ಕೆ ಕೈ ಬಿಡೋದು ಅಂದ್ರೆ ಏನು ಅಂದ್ರೆ ಇಲ್ಲಿಂದ ಮುಗೀತು ಅವ್ರು ಹೊರಗೆ ಹೋದ್ರು ಅಂದ್ರೆ ಅವ್ರ ಲಾಸು ಅವ್ರ ಬೆನಿಫಿಟ್ಸು ಅವ್ರ ಲಾಭ, ಅದಕ್ಕೆ ನೀವು ಜವಾಬ್ದಾರಲ್ಲ ಅನ್ನೋ ತರದಲ್ಲಿ ಇರ್ತಾರೆ. ಬಟ್ ನೀವ್ ಹೇಗ್ ಮಾಡ್ತೀರಾ ಸರ್? ಅವ್ರಿಗೆ ಎಷ್ಟು ಟ್ರಸ್ಟ್ ಮಾಡ್ತೀರಾ? ಅವ್ರು ನಿಮ್ಮನ್ನ ಎಷ್ಟು ಟ್ರಸ್ಟ್ ಮಾಡ್ಬೋದು? ಇದು ಬಂದ್ಬಿಟ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಟ್. ನಾವ್ ಹೇಳ್ಕೊಟ್ಟ ಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಬೇಡ ಅಂತ ಹೇಳಿರ್ತೀವಿ, ಅದನ್ನೇ ಎತ್ಕೊಂಡು ಹೋಗಿ ಮಾಡ್ತಾರೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಕುಡಿದು ಗಾಡಿ ಓಡಿಸ್ಬೇಡಿ ಅಂತ ಯಾರಿಗೂ ಅಡ್ವೈಸ್ ಮಾಡಿರ್ತೀರಾ, ಓಕೆನಾ? ಮತ್ತೆ ಅವ್ರು ಕುಡಿದ್ಬಿಟ್ಟು ಗಾಡಿ ಓಡಿಸಿದ್ರೆ ಏನಾಗುತ್ತೆ? ಅದು ತಪ್ಪು, ಓಕೆನಾ? ಸೊ ಅದಕ್ಕೆ ಆದಂತ ಪ್ಯಾರಾಮೀಟರ್ಸ್ ಇರುತ್ತೆ. ಐ ಮೀನ್ ಎಲ್ಲ ಅಕಾಡೆಮಿನಲ್ಲ, ಕೆಲವೊಂದು ಅಕಾಡೆಮಿ ಇರೋದು ನಿಜ ಈ ತರ. ಸುಮ್ಮನೆ ಫೇಕ್ ಆಗಿ ಇದು ಮಾಡೋದು, ಅಷ್ಟರಲ್ಲಿ ಇಷ್ಟು ಮಾಡ್ಬೋದು, 10,000 ಮಾಡ್ಬೋದು, 20,000 ಮಾಡ್ಬೋದು, 20,000 ಮುಖೇಶ್ ಅಂಬಾನಿ ಆಗ್ಬಿಡ್ತೀರಾ ನೀವು ಇಲ್ಲಿಗೆ ಬಂದ್ರೆ ಅಂತ. ಈ ದೊಡ್ಡ ದೊಡ್ಡಾಗಿ ಇದ್ರಲ್ಲಿ ಸ್ಟಾರ್ ಹೋಟ್ಲ್ಗಳಲ್ಲಿ ಕರ್ಕೊಂಡು ಹೋಗೋದು ಅವ್ರನ್ನ, ಓಕೆನಾ? ವರ್ಕ್ಶಾಪ್ಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಜೆನ್ಯೂನ್ ಆಗಿ ಯಾರು ನಿಮ್ಮ ಟೀಚರ್ ಏನು ಹೇಳ್ಕೊಡ್ತಾ ಇದ್ದಾರೋ ಅದನ್ನ ಅವ್ರು ಮಾಡ್ತಾರಾ ಅಂತ. ಎಷ್ಟು ಕೋರ್ಸ್ ಫೀಸ್ ಇಟ್ಟಿದ್ದೀವಿ? ಬರೀ 1,000 ರೂಪೀಸ್ ಇಟ್ಟಿದ್ದೀವಿ. ಬನ್ನಿ ಫಸ್ಟು ಕಲ್ತ್ಕೊಳ್ಳಿ, ಆಮೇಲೆ ಪರ್ಸ್ನಲ್ ಟ್ರೈನಿಂಗ್ ಬೇಕು ಅಂದರೆ ನಾನು ಪರ್ಸ್ನಲ್ ಆಗೂ ಟ್ರೈನ್ ಮಾಡ್ತೀನಿ ಆ್ಯಕ್ಚುಲಿ ಅವ್ರನ್ನ. ಸೊ ಮೆಂಟರ್ಶಿಪ್ ತಗೊಂಡು ಹೊರಗೋದ್ಮೇಲೂ ಗ್ರೂಪ್ಸಲ್ಲಿ ಅವ್ರಿಗೆ ಸಪೋರ್ಟ್ ಇರುತ್ತೆ. ಸೊ ಏನೇನು ಸೆಬಿ ಅಪ್ಡೇಟ್ಸ್ ಮಾಡ್ತಾ ಇರುತ್ತೆ, ಏನೇನು ಸ್ಟಾಕ್ ಮಾರ್ಕೆಟಲ್ಲಿ ಅಪ್ಡೇಟ್ಸ್ ಇರುತ್ತೆ, ಆ ಎಲ್ಲ ಅಪ್ಡೇಟ್ಸ್ ಕೂಡ ನಾವು ಸ್ಟೂಡೆಂಟ್ಸ್ಗೆ ಕೊಡ್ತೀವಿ ಸರ್. ಅನ್ಯತಾ ಭಾವಿಸ್ಬೇಡ್ರಿ, ನಾನು ಅದಕ್ಕೆ ಆರಂಭದಲ್ಲಿ ನಿಮ್ಮ ಹತ್ರ ಕೇಳಿದೆ ನಾನು. ಇಲ್ಲ ಹೇಳಿ, ನಿಮ್ಮ ಅದ್ರ ರೆವಿನ್ಯೂ ನೀವು ಅದ್ರ ಪ್ರಾಫಿಟ್ ತೋರಿಸ್ಬೋದಾ ಮೇ ಬಿ ನಮ್ಮ ಆಡಿಯನ್ಸ್ಗೆ? ಇದು ನೀವೆಲ್ಲಾದರೂ ಕೇಳಿ, ಯಾರೂ ತೋರಿಸಲ್ಲ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಬಿಕಾಸ್ ದುಡ್ಡು ಮಾಡಿರೋ ಯಾವತ್ತು ಜಿನಿಯನ್ನಾಗೆ ತೋರಿಸ್ತಾರೆ. ಇದು ಎಜುಕೇಷನಲ್ ಪರ್ಪಸ್ ಅಷ್ಟೇ. ಇದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಡೈರೆಕ್ಟ್ ಟ್ರೇಡ್ ಆಗಿಬಿಡಿ, ಕಲ್ತ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ. ನೋಡಿ ಸರ್, ಇದು ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಲಾಭ ಮತ್ತು ನಷ್ಟ ಆಗಿರೋದು ಅಂತ, ಓಕೆನಾ? ಸೊ ಲಾಭ ಮತ್ತು ನಷ್ಟ ಆಗಿರೋದು ಅಂತ. ಸೊ ನಾನು ಒಂದು 30 ಟ್ರೇಡ್ ತೋರಿಸ್ತೀನಿ ನಿಮಗೆ, ಲಾಸ್ಟ್ ಒಂದು 30 ಟ್ರೇಡ್ಸ್. ಸರಿ, ನಿಮ್ಮದೇ ಐಡಿ ಅನ್ನೋದು? ನಮ್ಮದೇ ಐಡಿ ಇರುತ್ತೆ, ಓಕೆನಾ? 30 ಟ್ರೇಡ್ಸ್ ಇಲ್ಲಿ 5th. ಸೊ 5ರಿಂದ, ಓಕೆನಾ? ಸೊ ಜೂನ್ 5ರಿಂದ ನಾವು ಇವತ್ತವರೆಗೂ ಟ್ರೇಡ್ ಮಾಡಿರೋದು, ಪ್ಲಸ್ ಇವತ್ತು ಟ್ರೇಡ್ ಮಾಡಿರೋದು ನೋಡೋಣ. ಅಪ್ಲೈ ಮಾಡ್ತೀನಿ, ಓಕೆನಾ? ಓವರ್ ಆಲ್, ಓಕೆನಾ, 1,90,000 ದುಡ್ಡಾಗಿದೆ. ಅದ್ರಲ್ಲಿ ಚಾರ್ಜಸ್ 13,000 ಹೋಗಿದೆ. ಬ್ರೋಕರೇಜು, SST, ಅದು ಇದು ಅಂತ ಚಾರ್ಜಸ್ ಹೋಗುತ್ತೆ. ನೆಕ್ಸ್ಟ್ ಎಷ್ಟು ದಿವಸ ಲಾಭ ಆಗಿದೆ? 22 ದಿವಸ ಲಾಭ ಆಗಿದೆ, 1 ದಿವಸ ಲಾಸ್ ಆಗಿದೆ. ಒಂದೇ ದಿವಸ ಲಾಸ್. ಈ ಸ್ಟ್ರಾಟಜಿನ ಏನಂತೀವಿ ಅಂದ್ರೆ ತ್ರಿಶೂಲ ಸ್ಟ್ರಾಟಜಿ ಅಂತ. ಇದು ಲಾಸ್ ಮಾಡ್ಕೊಂಡಿದ್ದೀನಿ, ಪ್ರಾಫಿಟ್ ಮಾಡಿದ್ದೀನಿ ಅಂತ. 1 ದಿವಸ ಲಾಸ್ ಮಾಡ್ಕೊಂಡಿದ್ದೀನಿ, ಬಟ್ 22 ದಿವಸ ಪ್ರಾಫಿಟ್ ಮಾಡಿದ್ದೀನಿ. ಎಷ್ಟು ದಿವಸ ಪ್ರಾಫಿಟ್ ಅದು? ಸೊ ಪ್ರಾಫಿಟ್ ಬಂದುಬಿಟ್ಟು 1,90,000 ಇದೆ. ಚಾರ್ಜಸ್ ಎಲ್ಲ ಹೋಗಿ 1,76,000 ಇದೆ. IT ಎಂಪ್ಲಾಯೀಸು ಗಿಂತ ಜಾಸ್ತಿ ದುಡಿಬೋದು ಇದರಲ್ಲಿ ಕರೆಕ್ಟಾಗಿದ್ದರೆ, ಓಕೆನಾ? ಎಲ್ಲರೂ ಒಳ್ಳೆ ಪ್ರೊಫೆಷನ್ಗೆ ಇದಕ್ಕಿಂತ ಒಳ್ಳೆ ಪ್ರೊಫೆಷನ್ ಇಲ್ಲ. ಬಿಕಾಸ್ ಎಲ್ಲೂ ಆಫೀಸಲ್ಲಿ ಕುತ್ಕೋಬೇಕಾಗಿಲ್ಲ, ಪ್ಲೇಸ್ ಬೇಕಾಗಿಲ್ಲ. ಅಮೆರಿಕಾದಲ್ಲಿ ಕುತ್ಕೊಂಡು ಟ್ರೇಡ್ ಆಗ್ಬೋದು, ಅಂಟಾರ್ಟಿಕಾದಲ್ಲಿ ಕುತ್ಕೊಂಡು ಟ್ರೇಡ್ ಆಗ್ಬೋದು, ಎಲ್ಲೂ ಕುತ್ಕೊಂಡು ಬೇಕಾದ್ರೂ ನೀವು ಟ್ರೇಡ್ ಮಾಡ್ಬೋದು. ಪ್ಲಸ್ ಇವತ್ತು ಟ್ರೇಡ್ ಮಾಡಿರೋದು ನಾನು ಲೈವಲ್ಲಿ ಮಾಡೀನಿ, ಬೇಕಾದ್ರೆ ಆಮೇಲೆ ಸ್ಟೂಡೆಂಟ್ಸ್ನ ಹೋಗಿ ಕೇಳಿ, ಓಕೆನಾ? ಇದು ಇವತ್ತು ಮಾಡಿರೋದು. ಇವತ್ತು ಕ್ಲಾಸ್ ತಗೊಳ್ಬೇಕಾದ್ರೆ ಅವ್ರಿಗೆ ಹೇಳ್ಬಿಟ್ಟು ಮಾಡ್ತೀನಿ. ಬೇರೆಯವ್ರ ಥರ ಶನಿವಾರ ಭಾನುವಾರ ನಾನು ಹೇಳ್ಕೊಡೋಲ್ಲ. ಕೆಲವರು ಶನಿವಾರ ಭಾನುವಾರ ಯಾಕೆ ಹೇಳ್ಕೊಡ್ತಾರೆ ಅಂದರೆ, ಶನಿವಾರ ಭಾನುವಾರ ಮಾರ್ಕೆಟ್ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಅವಾಗ ಹೇಳ್ಕೊಡ್ತಾರೆ. ನನ್ನ ಲೈವಲ್ಲಿ ಮಾರ್ಕೆಟು ಮಂಡೇ ಟು ಫ್ರೈಡೇ ಇರುತ್ತೆ, 9:15 3:30ವರೆಗೂ, ಅವಾಗ ಹೇಳ್ಕೊಡೋದು ಲೈವಲ್ಲಿ. ಸೊ ಇದು ಇವತ್ತಿನ ಪ್ರಾಫಿಟ್. ಇವತ್ತು ಬುಕ್ ಮಾಡಿರೋಂಥ ಪ್ರಾಫಿಟ್ ಬಂದ್ಬಿಟ್ಟು 11,200 ರೂಪಾಯಿ. ಸಿ, ಇದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿಬಿಡಿ ದಯಮಾಡಿ. ಯಾವುದನ್ನು ನೋಡಿ, ಇದನ್ನ ನೋಡಿ. ಇದಕ್ಕೆ 7-8 ವರ್ಷ ಶ್ರಮ ಇದೆ, ಓಕೆನಾ? ಸೊ ಬ್ಲೈಂಡ್ ಆಗೇ ಇದೆ ಅಂತಲ್ಲ, ಯಾವ ಫೀಲ್ಡ್ ಅಲ್ಲೂ ಬ್ಲೈಂಡ್ ಆಗಿ ಹೋಗ್ಬೇಡಿ. ಇದನ್ನ ಮಾಡಕ್ ನಾನು ಏನೇನ್ ಮಾಡಿದೀನಿ, ಆ ಪ್ಯಾರಾಮೀಟರ್ಸ್ ಕಲ್ತ್ಕೊಳಕ್ಕೆ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ. ಆ ಸ್ಕಿಲ್ ಹೇಳ್ಕೊಡ್ತೀನಿ. ಆ ಸ್ಕಿಲ್ ಹೇಳ್ಕೊಡಕ್ಕೆ ನೀವು ದಯಮಾಡಿ ಸ್ಕಿಲ್ನ ಕಲ್ತ್ಕೊಳ್ಳಿ. ಬನ್ನಿ, ಟ್ರೇಡಿಂಗ್ ಹಬ್ ಕರ್ನಾಡು ನಮ್ದು ಇದೆ ಅಲ್ಲ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, 3 ಬ್ರಾಂಚ್ ಇದೆ. ಬೆಂಗಳೂರು ಹೆಡ್ ಆಫೀಸಲ್ಲಿ ನಾನು ಇರ್ತೀನಿ, ಮೈಸೂರಲ್ಲಿ ಒಂದಿದೆ, ದೇವನಹಳ್ಳಿ ಏರ್ಪೋರ್ಟ್ ಇದೆ, ನೆಕ್ಸ್ಟ್ ಹಾಸನಲ್ಲಿ ಕೂಡ ಬರ್ತಾ ಇದೆ. ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇದೆ ಸರ್? ಓಕೆ, ಹಾಸನದ ಹೇಳಿ ಸರ್. ಸೊ ಹಾಸನ ಕೂಡ ಹೊಸದಾಗಿ ಬರ್ತಾ ಇದೀವಿ. ಸೊ ನಾನು ಓವರ್ ಆಲ್ ಒಂದು 5,000 ಸ್ಟೂಡೆಂಟ್ಸ್ ಮೇಲೆ ಟ್ರೈನ್ ಮಾಡಿದ್ದೀನಿ ಇಲ್ಲಿವರೆಗೂ. ಹೇಗಿದೆ ಸರ್ ರಿವ್ಯೂ? ಅವರು ಪಾಸಿಟಿವ್? ಅದೇ ಹೇಳಿದ್ನಲ್ಲ, ಸೊ ಕೆಲವರು ಪಾಸಿಟಿವ್, ಕೆಲವರು ನೆಗೆಟಿವ್. ಸೊ ಬ್ಯಾಕ್ ಹಿಡಿದವರೆಲ್ಲ ವಿರಾಟ್ ಕೊಹ್ಲಿ ಆಗಲ್ಲ, ಸೊ ಲ್ಯಾಪ್ಟಾಪ್ ಮುಂದೆ ಕೂತವರೆಲ್ಲ ಟ್ರೇಡ್ ಆಗಲ್ಲ.
ಟ್ರೇಡರ್ ಆಗಲ್ಲ, ಇನ್ವೆಸ್ಟರ್ ಆಗಲ್ಲ. Probability ಎಷ್ಟಿದೆ? ಪ್ರಾಬಬಿಲಿಟಿ ನಿಮ್ students 80+ ಇದೆ. ಓ ಸೂಪರ್. ಓಕೆನಾ, ಪ್ರಾಬಬಿಲಿಟಿ 80+ ಇದೆ. ಬಿಕಾಸ್ ನಾವು ಟ್ರಾನ್ಸ್ಪರೆನ್ಸಿ ಆಗಿ ಲೈವ್ ಮಾರ್ಕೆಟ್ ಅಲ್ಲಿ ಹೇಳ್ಕೊಡೋದ್ರಿಂದ ತುಂಬಾ ಟ್ರಾನ್ಸ್ಪರೆನ್ಸಿ ಇರುತ್ತೆ ನಮಗೆ. ಓಕೆ. ಬೇರೆಯವ್ರ ತರ ಡೆಡ್ ಚಾರ್ಟ್ಸ್ ಅಲ್ಲಿ ಹೇಳ್ಕೊಡೋದಲ್ಲ, ಅದಕ್ಕೆ. ಸರ್ ಇದ್ರಲ್ಲಿ ಕೆಲವೊಂದು ವರ್ಡ್ಸ್ಗಳು ಗೊತ್ತಾಗಲ್ಲ ನನಗೆ, ಬಟ್ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಇವ್ರ ಹತ್ರ ಕೇಳಿದೆ ಇಂಟ್ರಾಡೇ ಅಂದ್ರೆ ಏನು, ಈ ಥರದ್ದೆಲ್ಲ ಕೆಲವೊಂದು ವರ್ಡಿಂಗ್ಸ್ ಇದೆಯಲ್ಲ ಸರ್, ಏನು ಸರ್? ಇಂಟ್ರಾಡೇ ಅಂದ್ರೆ ಇವತ್ತೇ ಟ್ರೇಡ್ ಮಾಡಿ ಇವತ್ತೇ ಲಾಭ ಮಾಡೋದನ್ನ ಇಂಟ್ರಾಡೇ ಅಂತೀವಿ. ಅಂದರೆ 9:15 3:30 ಮಾಡೋದನ್ನ ಇಂಟ್ರಾಡೇ ಅಂತೀವಿ. ಇದು ಸೆಬಿ ಒಂದು ಡೇಟಾ ಹೇಳಿದೆ. ಸೆಬಿ ಅಂದರೆ ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡೋ ಒಂದು ಬೋರ್ಡ್ ಇದೆ, ಗೊತ್ತು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಅವ್ರು ಡೇಟಾ ರಿಲೀಸ್ ಮಾಡಿದ್ದಾರೆ. ಏನಂದರೆ 100 ಜನ ಇದ್ದರೆ ಬರೀ 9 ಜನ ದುಡ್ಡು ಮಾಡ್ತಾರೆ, 91 ಜನ ಲಾಸ್ ಮಾಡ್ತಾರೆ ಅಂತ. ನೀವು P&L ಕೇಳಿದ ತಕ್ಷಣ ಯಾಕೆ ತೋರಿಸಿದೆ ಅಂದರೆ ನಾವಿರೋದು 9% ಅಲ್ಲಿ, 91 ಜನ ಲಾಸ್ ಮಾಡ್ಕೊತಾರೆ. ಅದಕ್ಕೆ ಅವ್ರು P&L ತೋರಿಸಲ್ಲ. ಓಕೆನಾ, ಅದಕ್ಕೆ ಆದಂಥ ಸ್ಕಿಲ್ಲು, ಮೈಂಡ್ ಸೆಟ್ಟು, ಡಿಸಿಪ್ಲಿನು ಇರಬೇಕು. ಇಟ್ ಡಸ್ ನಾಟ್ ಮೀನ್ ಎಲ್ಲರೂ ಲಾಸ್ ಮಾಡ್ಕೊತಾರಲ್ಲ ಅಂತ. 100 ಜನ ಬಂದರೆ 91 ಜನ ಲಾಸ್ ಮಾಡ್ಕೊತಾರೆ, 9 ಜನ ಮಾತ್ರ ಪ್ರಾಫಿಟ್ ಮಾಡ್ತಾರೆ. ಸೊ ನನ್ನ ಪ್ರಾಫಿಟ್ ನೋಡಿ ಅಗೇನ್ ರಿಪೀಟ್ ಮಾಡ್ತಾ ಇದೀನಿ, ಎಜುಕೇಷನ್ ಪರ್ಪಸ್ ಅಷ್ಟೇ ವಿಡಿಯೋ ಮಾಡ್ತಾ ಇದೀವಿ. ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸ್ಕ್ ತಗೊಂಡು ಟ್ರೇಡ್ ಮಾಡಿ. ಇಲ್ಲ ಕ್ಲಾಸಸ್ ನಮ್ಮ ಹತ್ರನೇ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಎಜುಕೇಷನ್ ಎಲ್ಲಿ ಬೇಕಾದರೂ ತಗೊಳ್ಳಿ, ಬಟ್ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಮಾಡಿ ಡೈರೆಕ್ಟಾಗಿ ಬಂದುಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊತಿದ್ದೀರಿ ಅಂದರೆ ನೀವು ಜವಾಬ್ದಾರ ಆಗಿರ್ತೀರ. 100% ಲಾಸ್ ಆಗುತ್ತೆ ಸರ್. ಬೇರೆದ್ರಲ್ಲಾದರೂ ಉಳಿಬೋದು. ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೀವೇ ಓನಾಗಿ ಏನಾದರೂ ಮಾಡಿದ್ದೀರ ಅಂದರೆ ಉಳಿಯಲ್ಲ. ನೆಕ್ಸ್ಟ್ ಈ ChatGPT ಅಲ್ಲಿ ಕಲ್ತಿರೋರ ಹತ್ರ, ಈ ಯೂಟ್ಯೂಬಲ್ಲಿ ಕಲ್ತಿರೋರ ಹತ್ರ ಅದನ್ನೇ ಕೇಳೋಣ ಅಂತ. ಓಕೆನಾ, ಈ ಯೂಟ್ಯೂಬಲ್ಲಿ ಅಥವಾ ChatGPT ಗೂಗಲ್ ಜೆಮಿನಿಲಿ ಕೇಳೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಓನಾಗೆ ಇನ್ವೆಸ್ಟ್ ಮಾಡ್ತಾರಲ್ಲ, ಏನು ಹೇಳ್ತೀರಿ ಲಾಸ್ ಆಗುತ್ತೆ? ನಾನೇನು ಹೇಳ್ತೀನಿ ಅಂದರೆ ChatGPT ಟ್ರೇಡರ್ಸ್ಗೆ ಪ್ಲಸ್ ಇನ್ವೆಸ್ಟರ್ಸ್ಗೆ ಅದರಲ್ಲಿ ನಿಮಗೆ ಒಂದು 10% ಥಿಯರಿ ಕೊಡುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಕೊಡಲ್ಲ. ಓಕೆನಾ. ಸೊ ನಾನೇನು ಹೇಳ್ತೀನಿ ಅಂದರೆ ChatGPT ಯೂಟ್ಯೂಬ್ ನೋಡೋರು ಏನು ಹೇಳ್ತೀನಿ ಅಂದರೆ, ಇವಾಗ ನಿಮಗೆ ಏನೋ ಒಂದು ಮೈನರ್ ಆಪ್ರೇಷನ್ ಆಗುತ್ತೆ. ಓಕೆನಾ, ಜ್ವರ ಬಂದರೆ ಟ್ಯಾಬ್ಲೆಟ್ ತೊಗೋತೀರಾ. ಆಪ್ರೇಷನ್ ಅಂತ ಹೋದಾಗ ಡಾಕ್ಟರ್ ಹತ್ರನೇ ಹೋಗ್ಬೇಕು. ಇಲ್ಲ ಯೂಟ್ಯೂಬ್ ನೋಡ್ಬಿಟ್ಟು ನಾನೇ ಕಟ್ ಮಾಡ್ಕೋತೀನಿ ಅಂದರೆ ಏನಾಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ನೀವು ಓನಾಗೆ ಸ್ವಲ್ಪ ಮಾಡಿ ಅಷ್ಟೇ. ಅದು ಬಿಟ್ಬಿಟ್ಟು ಪೀಕ್ಸ್ ಲೆವೆಲ್ ನಾನು ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ ಸರ್. 100% ದುಡ್ಡು ಹೋಗುತ್ತೆ. ಬಿಕಾಸ್ ಯೂಟ್ಯೂಬಲ್ಲಿ ಕಂಟೆಂಟ್ ಇಲ್ಲ. ಯಾರು ಎಲ್ಲ ಟ್ರೇಡರ್ಗೂ, ಎಲ್ಲ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ಗೂ ಒಂದು ಸ್ಕಿಲ್ ಇರುತ್ತೆ. ಆ ಸ್ಕಿಲ್ನ ಅವ್ರು ಲೈವಲ್ಲಿ ಹೇಳ್ಕೊಡ್ತಾರೆ. ಯಾರಾದರೂ ಫ್ರೀಯಾಗಿ ಹೇಳ್ಕೊಡ್ತಾರೆ ಸರ್? ಯಾರು ಹೇಳ್ಕೊಡೋಕ್ಕೆ ಚಾನ್ಸ್ ಇಲ್ಲ. ಸೂಪರ್. ಜೊತೆಗೆ ಈ ಸ್ಟಾಕು ಮತ್ತು ಮ್ಯೂಚುವಲ್ ಫಂಡ್ಸ್ ಏನು ಸರ್ ಡಿಫ್ರೆನ್ಸು ಇದರಲ್ಲಿ? ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಿಲ್ಲ ಸರ್, ನಿಮ್ಗೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದೆ ಅಂತ ಗೊತ್ತು, ಬಟ್ ಭಯ. ಡ್ರೈವರ್ನ ಹೈರ್ ಮಾಡ್ತೀರಾ, ಆ ಡ್ರೈವರ್ಗೆ ಬಾಟಾ ಕೊಡ್ತೀರಾ. ಹಂಗೆ ಮ್ಯೂಚುವಲ್ ಫಂಡ್ಸ್ ಅಂದರೆ ಇಂಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸು. ನಥಿಂಗ್ ಬಟ್ ನಿಮ್ಮದೇ ಕಾರ್ ಇದೆ, ಒಂದು ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಆ ಚಿಕ್ಕಮಂಗ್ಳೂರಿಗೆ ಯಾರು ಕರ್ಕೊಂಡು ಹೋಗ್ತಾರೆ ಅಂದರೆ ನಿಮ್ಮ ಡ್ರೈವರ್ ಕರ್ಕೊಂಡು ಹೋಗ್ತಾನೆ, ನಿಮಗೆ ಭಯ ಓಡಿಸೋಕ್ಕೆ. ಅಲ್ಲೊಂದು ಸ್ವಲ್ಪ ದುಡ್ಡು ಅವ್ರಿಗೆ ಸ್ವಲ್ಪ 1% 2% ಬಂದಿರೋ ಲಾಭದಲ್ಲಿ ಅವ್ರಿಗೆ ಕೊಡ್ತೀವಿ. ಆ ಥರ. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಏನು? ನಾನೇ ನನ್ನ ಕಾರಿದೆ, ನಾನೇ ಕಲ್ತ್ಕೊಂಡು ನಾನೇ ಇನ್ವೆಸ್ಟ್ ಮಾಡೋದನ್ನ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತೀವಿ ಅಷ್ಟೇ. ಮ್ಯೂಚುವಲ್ ಫಂಡ್ಸ್ಗೂ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಡಿಫ್ರೆನ್ಸ್. ಮೋಸ್ಟ್ ಆಫ್ ನಾನು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸಲ್ಲೇ ಇರ್ತೀನಿ. ಬಿಕಾಸ್ ಸ್ವಲ್ಪ 1% 2% ಲಾಭ ಜಾಸ್ತಿ ಮಾಡೋಕ್ಕೆ ಆಲ್ಫಾ ಜನರೇಟ್ ಅಂತೀವಿ, ಅದನ್ನ ಆಲ್ಫಾ ಜನರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರ್ ಈ 4 ದಿನ ವರ್ಕ್ಶಾಪಲ್ಲಿ ಕಂಪ್ಲೀಟ್ ನಾಲೆಡ್ಜ್ ಸಿಕ್ಬಿಡುತ್ತೆ ಅವ್ರಿಗೆ ಸರ್? ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅವ್ರಿಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಅದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಕೆಲವರು ಇರ್ತಾರೆ, ಕೆಲವರು ಹೈಲಿ ಪ್ರೊಫೆಷನ್ಸ್ ಇರ್ತಾರೆ. ನಮ್ಗೆ ಎಷ್ಟೋ ಜನ ಲಾಯರ್ಸು, ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದೋದ್ರು. ಓಕೆನಾ ಸರ್, ಅವ್ರು ಹೇಳ್ತಾರೆ ಸರ್ ನಾವು ಈ ಥರ ಕ್ಲಾಸಲ್ಲಿ ಕೂತ್ಕೊಳಕ್ಕಾಗಲ್ಲ, ನಮಗೆ ನೀವು ಸಪ್ರೇಟ್ ಕ್ಲಾಸ್ ಮಾಡ್ಕೊಡ್ತೀರಾ ಅಂತ. ಎಸ್, ಸಪ್ರೇಟ್ AC ಕೂತ್ಕೊಂಡು ಕ್ಯಾಬಿನಲ್ಲಿ ನೀವು 1-to-1 ಅಂತೀವಿ, ಅದನ್ನ ನಾನೇ ಮಾಡ್ತೀನಿ. 1-to-1 ತಿಂಗಳಿಗೆ 2 ಸ್ಲಾಟ್, ಅದು ಇಬ್ಬರಿಗೆ ಮಾಡ್ತೀನಿ. ಬೇಗ ಬುಕ್ ಆದ್ರೆ ಆಲ್ರೆಡಿ ಈ ಮಂತ್ ಸ್ಲಾಟ್ಸ್ ಬುಕ್ ಆಗೋಗಿದೆ. ಆಗಸ್ಟ್ ಮಂತ್ ಓಪನ್ ಆಗುತ್ತೆ. 2 ಸ್ಲಾಟು 1-to-1 ಡೈಲಿ 2 ಅವರ್ ಸೆಷನ್ಸ್ ಇರುತ್ತೆ. ಲೈವ್ ಇಂಟ್ರಾಕ್ಷನ್ ಇರುತ್ತೆ. ನಾನು ಹೆಂಗೆ ನೀವು ನನ್ನ ಕ್ವಶನ್ ಕೇಳ್ತಾ ಇದ್ದೀರಲ್ಲ ಹಂಗೆ, ಈ ಥರ ಮಾಸ್ ಕ್ಲಾಸ್ ಇರಲ್ಲ. ಮಾಸ್ ಕ್ಲಾಸ್ ಯಾರಿಗೆ ಅಂದರೆ ನಾನು ಕಲ್ತ್ಕೋತೀನಿ ಸರ್, ಎಲ್ಲ ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಜೊತೆ ಕೂತ್ಕೊಂಡು ಅಂದರೆ ಅವ್ರು ಮಾಸಾಗಿ ಕಲ್ತ್ಕೋಬೋದು. ಸೊ ಯಾರು ಫುಲ್ ಟೈಮ್ ಟ್ರೇಡರ್ ಆಗಿ, ಸೊ ನೀವು ಎಕ್ಸಾಮ್ನ ಈ ಥರ NSIM ಎಕ್ಸಾಮ್ ಅಂತ ಒಂದು ಬೇಸಿಕ್ ಎಕ್ಸಾಮ್ ಬರುತ್ತೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್ಸ್ ಅಂತ. ಸೊ ನೀವು ಪೂರ್ತಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದರೆ ಮೆಂಟರ್ಶಿಪ್ ತಗೊಳ್ಳಿ. ಸೊ ಒಂದು ಹೋಪ್ಸ್ ಬರಲಿ ಅಂತ ಅಷ್ಟೇ ನಮ್ಮ ಆಡಿಯನ್ಸ್ಗೆ. ಸರ್ಟಿಫೈಡ್ ಅಕಾಡೆಮಿನೇ ಅಲ್ಲ ಏನು ಸರ್? NSIM ಸರ್ಟಿಫೈಡ್ ಸರ್. ಎಜುಕೇಷನ್ ಪರ್ಪಸ್ಗೆ ನೀವು ಕೊಡ್ಬೋದು, ಏನು ಬೇಕಾದ್ರು ಎಜುಕೇಷನ್. ಸೊ ಸೆಬಿ ಏನು ಹೇಳುತ್ತೆ ಅಂದರೆ ಎಜುಕೇಷನ್ ಪರ್ಪಸ್ಗೆ ನೀವು ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡಿ, ಬಟ್ ಇದೇ ಬೈ ಮಾಡಿ ಅದೇ ಬೈ ಮಾಡಿ ಅಂತ ಹೇಳ್ಬಾರ್ದು ನೀವು. ಅದಕ್ಕೆ ನಾನು ಅವಾಗ ಹೇಳ್ತಾ ಇದ್ದಿದ್ದು, ಇದು ಜಸ್ಟ್ ಎಜುಕೇಷನಲ್ ವಿಡಿಯೋ, ಇದನ್ನೇ ಬೈ ಮಾಡಿ ಅದನ್ನೇ ಬೈ ಸೆಲ್ ಹೊಡೀರಿ ಅಂತ ನೀವು ಹೇಳ್ಬಾರ್ದು. ಸೊ ಎಜುಕೇಷನ್ ಕೊಡ್ಬೇಕು ಅವ್ರಿಗೆ. ಸೆಬಿ ಹೇಳೋದು ಅದೇ. ಸರ್ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಕ್ರೋರ್ಸ್ ಲೆವೆಲಲ್ಲೂ ಕೂಡ ಇನ್ವೆಸ್ಟ್ ಮಾಡಿದಾರಾ? ಬೇಜಾನ್ ಜನ ಇದ್ದಾರೆ ಸರ್. ಕ್ರೋರ್ಸ್ ಲೆವೆಲಲ್ಲಿ ಕೂಡ ಇನ್ವೆಸ್ಟ್ ಮಾಡಿರೋರು ಇದ್ದಾರೆ. ಕೆಲವರು ರೈತರಿದ್ದಾರೆ. ಯಾವ್ದಾದ್ರು ಒಬ್ರದ್ದು
ಐ ಮೀನ್ ಯಾರಾದ್ರೂ ಒಬ್ರು ನಂಗೆ ಮೆಸೇಜ್ ಹಾಕಿರೋದು ನಿಮಗೆ ತೋರಿಸ್ತೀನಿ. ಸ್ವಿಗ್ಗಿ ಡ್ರೈವರ್ ಒಬ್ರು, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ಬಿಕಾಸ್ ನಿಮ್ಗೆ ಜೆನ್ಯೂನಿಟಿ ಇರಲಿ ಅಂತ. ಓಕೆನಾ? ಒಬ್ಬ ಸ್ವಿಗ್ಗಿ ಡ್ರೈವರು, ಐ ಮೀನ್ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ. ಸೊ ಅವರು ಏನು ಮಾಡ್ತಾರೆ ಅಂದರೆ ದುಡ್ಡು ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಸ್ವಲ್ಪನೇ. ಅವ್ರ ಹೆಸರು ರಾಜೇಂದ್ರ ಅಂತ. ಓಕೆನಾ? ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನೀವು ಹೇಳ್ದಂಗೆ. ಸೊ ರಾಜೇಂದ್ರ ಫೆಬ್ರವರಿ ಫಸ್ಟು ಬ್ಯಾಚ್, ಅಂದರೆ ಫೆಬ್ರವರಿ ಫಸ್ಟ್ ಬ್ಯಾಚ್. ಎಷ್ಟು ಮಾಡಿದ್ದಾರೆ ಅಗೇನ್ ಅವರು ನೀಟಾಗಿ ಕಲ್ತ್ಕೊಂಡು ಮಾಡಿದ್ದಾರೆ. ಅದನ್ನ ನೋಡಿ ಕಾಪಿ ಮಾಡಬೇಡಿ. ಆಗ ಒಂದೊಂದು ಸ್ಟ್ರಾಟಜಿ ಒಂದೊಂದು ಥರ ಇರುತ್ತೆ. ಆ ಒಂದೊಂದು ಡಿಪ್ಸಲ್ಲಿ ತೊಗೊಂಡಿರ್ತಾರೆ, RSI ಯೂಸ್ ಮಾಡಿರ್ತಾರೆ, ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡಿರ್ತಾರೆ. ಓಕೆನಾ? ಐ ಆಮ್ ಡೆಲಿವರಿ ಬಾಯ್. ಯು ಮೇಡ್ ಮೈ ಡ್ರೀಮ್ಸ್ ಬಿಗ್ ನವೀನ್ ಸರ್. ಐ ಆಮ್ ಇನ್ವೆಸ್ಟಿಂಗ್ ಆ್ಯಸ್ ಪರ್ ಯುವರ್ ಗೈಡೆನ್ಸ್. ಯು ವಿಲ್ ಬಿ ಫ್ಯೂಚರ್ ಆಫ್ ಕರ್ನಾಟಕ. ಸೂಪರ್. ಸೊ ಡೆಲಿವರಿ ಬಾಯ್. ಡೆಲಿವರಿ ಬಾಯ್ ಮಾಡೋಕ್ಕಾಗತ್ತೆ ಅಂದರೆ ನೀವು ಮಾಡೋಕ್ಕಾಗಲ್ವಾ ಹೇಳಿ? ಸೊ ಇನ್ನೊಬ್ರು ತೋರಿಸ್ತೀನಿ, ಹೌಸ್ ವೈಫು. ನಿಮಿಷ ಸರಿ, ಆ ಮೊಬೈಲ್ ಕಳಿಸಿದಾರ ನನ್ನ. ಓಕೆ. ಇನ್ನೊಬ್ರು ರಕ್ಷಿತಾ ಮೇಡಮ್ ಅಂತ. ನೀವು ಕೇಳಿದ್ರಲ್ವಾ ಸರ್ ಅವ್ರ ಮನೆಗೆ ಹೋದ್ಮೇಲೆ ಮಾಡ್ಕೋಬೋದು ಅಂತ, ಅವರೇ ಮಾಡಿರೋ ಅಂತ ಪ್ರಾಫಿಟ್ ಇದು. ರಕ್ಷಿತಾ ಮೇಡಮ್ ಅಂತ. ಥ್ಯಾಂಕ್ ಯು ಸರ್, ನಿಮ್ಮ ಕ್ಲಾಸಿಂದ ಕಲ್ತಿರೋ ಅನಾಲಿಸಿಸು ಇಂದ ಮಾಡಿರೋಂಥ ಪ್ರಾಫಿಟ್ ಈಕ್ವಿಟಿಯಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಟ್ರೇಡಿಂಗ್ ಹಬ್ ನಮ್ಮ ಅಕಾಡೆಮಿ ಬಗ್ಗೆ ಹೇಳಿದ್ದಾರೆ. ಓಕೆನಾ? 63,000 ದುಡ್ಡು ಮಾಡಿದ್ದಾರೆ ಸರ್, ಬರೀ 1.5 ತಿಂಗಳಲ್ಲಿ 63,000. ನಾನು ಹೆಂಗೆ P&L ತೋರಿಸೋದಲ್ಲ ಹಂಗೆ ಅವರು 63,000 ಲಾಭ. ಇದು ಲಾಭ. ಇಲ್ಲಿ ಲಾಸ್ ಆಗಿದೆ, ರೆಡ್ ಬರುತ್ತೆ. ಇದು ಲಾಭ. ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸರ್. ಎಷ್ಟು ಅದು ಡಿಪೆಂಡ್ ಆಗುತ್ತೆ. ಡಿಪೆಂಡ್. ನೀವು ಕಮ್ಮಿ ಇದ್ರೆ ಕಮ್ಮಿ ಮಾಡಿ. ಇಟ್ ಡಸ್ ನಾಟ್ ಮೀನ್ ನೀವು 60,000ನೇ ಮಾಡ್ಬೇಕಂದ್ರೆ ತಿಂಗಳಿಗೆ ಫಸ್ಟ್ 10,000 ಮಾಡೋದು ಕಲ್ತ್ಕೊಳ್ಳಿ, 20,000 ಮಾಡೋದು ಕಲ್ತ್ಕೊಳ್ಳಿ, ಆಮೇಲೆ ಬಿಗ್ ಆಗಿ ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್. ಸೊ ಈ ಥರ ಹಲವಾರು ಕನ್ವರ್ಷನ್ಸ್ ಇದೆ. ತೋರಿಸಿದ್ರೆ ಹೋದ್ರೆ ದಿನ ಸಾಕಾಗಲ್ಲ ನನಗೆ. ಓಕೆನಾ? ಸೊ ಈ ಥರ ಹಲವಾರು ಸ್ಟೂಡೆಂಟ್ಸ್ ಇದ್ದಾರೆ, ಹೌಸ್ ವೈಫ್ಸ್ ಇದ್ದಾರೆ. ಸೊ ಎಷ್ಟೋ ಜನ IT ಪ್ರೊಫೆಷನ್ಸ್, ಲಾಯರ್ಸ್ ಇದ್ದಾರೆ. ಈ ಥರ ಎಲ್ಲ ದುಡ್ಡು ಮಾಡೋರು ಬೇಜಾನಿದೆ ಸರ್. ಇದಲ್ಲ ಈಗ ಲಾಸ್ ಆದರೆ ಅನ್ನೋ ಒಂದು ಪದ ಇದೆ ಸರ್, ನೀವು ಹೇಳಿದ್ರಿ ನಾಲೆಡ್ಜ್ ಇಲ್ಲ ಅನ್ನೋದು. ಏನು ಎಡವಟ್ಟುಗಳು ಸರ್ ಅವ್ರು ಮಾಡ್ಕೊಳ್ಳೋದು, ಪ್ರಮುಖವಾದಂಥ ಎಡವಟ್ಟುಗಳು ಏನು, ಲೂಪ್ ಹೋಲ್ಸ್ಗಳು ಏನಾದರೂ ಹೇಳ್ಬೋದು? ಸೊ ಹೇಳ್ತೀನಿ ಸರ್. ಸೊ ಫಸ್ಟ್ ಏನು ಮಾಡ್ತಾರೆ ಅಂದರೆ ಕಲ್ತ್ಕೊಂಡಿರಲ್ಲ. ಯಾರೋ ಫ್ರೆಂಡ್ ಹೇಳ್ದ, ನಾನು ಹೂಡಿಕೆ ಮಾಡಿದೆ, ರೆಡ್ ಕ್ಯಾಂಡಲ್ ಬಂತು ಅಂದರೆ ಬೈ ಮಾಡೋದು, ಐ ಮೀನ್ ರೆಡ್ ಕ್ಯಾಂಡಲ್ ಬಂತು ಅಂದರೆ ಸೆಲ್ ಮಾಡೋದು, ಗ್ರೀನ್ ಕ್ಯಾಂಡಲ್ ಬಂತು ಅಂದರೆ ಬೈ ಮಾಡೋದು. ಆಫ್ ನಾಲೆಜ್ ಈಸ್ ವೆರಿ ಡೇಂಜರ್ ಮಾರ್ಕೆಟಲ್ಲಿ. ದಿಸ್ ಈಸ್ ಫಸ್ಟ್ ಥಿಂಗ್. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಆಫ್ ನಾಲೆಜ್ ಈಸ್ ವೆರಿ ಡೇಂಜರ್. ಗೊತ್ತಿಲ್ದಿರೋನು ಏನು ಮಾಡಕ್ ಹೋಗಲ್ಲ, ಅವ್ನು ಮುಟ್ಟಲ್ಲ. ಲೇಮೆನ್ ಆದ್ರೆ ನೀನು ಮುಟ್ಟಲ್ಲ. ಆಫ್ ಕಲ್ತ್ಕೊಂಡಿರ್ತಾರಲ್ಲ, ಸೊ ಯು ಆರ್ ದ ವೆರಿ ಡೇಂಜರ್ ಇನ್ ದ ಮಾರ್ಕೆಟ್. ನಿಮ್ಗೇನು ಅಂತ ಗೊತ್ತಿರಲ್ಲ, ಅರ್ಧಂಬರ್ಧ ಕಲ್ತಿರ್ತೀರ, ಇನ್ನೊಬ್ರಿಗೆ ಗೈಡೆನ್ಸ್ ಮಾಡ್ತೀರಾ. ಮಾಡಬೇಡಿ ದಯಮಾಡಿ. ಸೊ ನೀಟಾಗಿ ಕಲ್ತ್ಕೊಳ್ಳಿ. ಬೇರೆ ಬೇರೆ ಅಕಾಡೆಮೀಸು ಇದೆ, ನಾನು ಹೇಳ್ತಾರೋದು ನಂದು ಒಂದೇ ಅಲ್ಲ. ಎಜುಕೇಷನ್ ಕೊಡೋದು ಬೇಜಾನಿದೆ. ಹೋಗ್ಬಿಟ್ಟು ಅಲ್ಲಿ ಕಲ್ತ್ಕೊಂಡು ಆಮೇಲೆ ಹೂಡಿಕೆ ಮಾಡಿ ಅಂತ ಹೇಳ್ತೀನಿ ಹೊತ್ತು ಆಫ್ ನಾಲೆಜಲ್ಲಿ ಏನಾದರೂ ಹೂಡಿಕೆ ಮಾಡಿದ್ರೆ ಫಸ್ಟ್ ಅವ್ರು ಬರೋದೇ ಪೆನ್ನಿ ಸ್ಟಾಕ್ಸ್ಗೆ. ಸ್ಟಾಕ್ ಮಾರ್ಕೆಟಲ್ಲಿ 6,000 ಸ್ಟಾಕ್ಸ್ ಇದೆ. ಅದರಲ್ಲಿ ಲಾರ್ಜ್ ಕ್ಯಾಪ್ ಯಾವುದು ಅಂತ ಗೊತ್ತಿಲ್ಲ, ಮಿಡ್ ಕ್ಯಾಪ್ ಯಾವುದು ಅಂತ ಗೊತ್ತಿಲ್ಲ, ಓಕೆ ಸ್ಮಾಲ್ ಕ್ಯಾಪ್ ಯಾವುದು ಅಂತ ಗೊತ್ತಿಲ್ಲ, ಮೈಕ್ರೋ ಕ್ಯಾಪ್ ಅಂತ ಇದೇ ಥರ ಹಲವಾರು ಪ್ಯಾರಾಮೀಟರ್ಸ್ ಇದೆ. ಸೊ RSI ಎಲ್ಲಿ ತೊಗೋಬೇಕಾ, ಕಂಪನಿ ಕ್ಯಾಶ್ ಫ್ಲೋ ಏನು ಅಂತ ಈ ಥರ ಎಲ್ಲ ತೊಗೋಬೇಕು. ತಗೊಂಡು ಆದಮೇಲೆ ನೀವು ಇನ್ವೆಸ್ಟ್ ಮಾಡಬೇಕೆ ಹೊತ್ತು ಡೈರೆಕ್ಟ್ ಬಂದುಬಿಟ್ಟು ಯಾರೋ ಸ್ಟಾಕ್ ಹೇಳಿದ್ರು, ನವೀನ್ ಸರ್ ಹೇಳಿದ್ರು ಅಂತ ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ? ಅದಕ್ಕೆ ಅಲ್ವಾ ಎಜುಕೇಷನ್ ಕೊಡ್ತಾ ಇರೋದು. ಸೊ ಡ್ರೈವಿಂಗ್ ಹಿಂಗೆ ಓಡಿಸಿ ಹಿಂಗೆ ಮಾಡಿ ಅಂತ, ಅದಕ್ಕೆ ಎಜುಕೇಷನ್ ಕೊಡ್ತಾ ಇರೋದು. ಎಜುಕೇಷನ್ ತೊಗೊಂಡು ಇನ್ವೆಸ್ಟ್ ಮಾಡಿ, ಇಲ್ಲ ಅಂದರೆ 100% ಲಾಸ್ ಆಗ್ತದೆ. ವೆಂಕಟೇಶ್ ಅಂತ ಹೇಳಿ ಬೆಳಗಾವಿಯಿಂದ ಬಂದದ್ದು. ಓಕೆ. ಈ ಸರಿ ನಾನು ಬರೋದು 2ನೇ ಸರಿ ಕ್ಲಾಸಿಗೆ. ಈ ಸರಿ ಇವತ್ತಿಗೆ ಬರುವಾಗ ನನ್ನ ಮಗನ ಜೊತೆ ನಾನು ಬಂದದ್ದು. ಕ್ಲಾಸಿಗೆ ಅಟೆಂಡ್ ಆಗ್ತಾ ಇರೋದು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ನೀವು ಮುಂಚೆ ಅಟೆಂಡ್ ಆಗಿದ್ದೀರಾ, ಜೊತೆಗೆ ನಿಮ್ಮ ಮಗಂಗೂ ಗೊತ್ತಾಗಲಿ ಅಂತ ಈ ಸರಿ ಕರ್ಕೊಂಡ್ಬಂದಿದ್ದೇನೆ. ಅವನು ಕಾಮರ್ಸ್ CA ಮಾಡ್ತಾ ಇದ್ದಾನೆ. ಇದಕ್ಕಿಂತ ಮುಂಚೆ ನಾನು ಸುಮಾರು ಸರ ಸ್ವಲ್ಪ ದುಡ್ಡು ಕಳ್ಕೊಂಡಿದ್ದೀನಿ ಮಾರ್ಕೆಟ್ದಾಗೆ. ಈಗ ಹೊರಗಿಂದ ಕಾಲ್ಸು ಮಾರ್ಕೆಟ್ದಾಗ ಕೊಡ್ತಾರಲ್ಲ ಅವರು, ಆ ರೀತಿ ಒಂದು 30% ನನ್ನ ತಪ್ಪಿಂದ ಇನ್ನು ಮುಂದೆ ಆ ರೀತಿ ಆಗಬಾರ್ದು ಅಂತೇಳಿ ನನಗೆ ಬಂದಿದ್ವಿ ಫಸ್ಟ್ ಟೈಮ್. ನಾನು 6 ತಿಂಗಳಿಂದ ಈ ಸರ ಮತ್ತೆ ಈಗ ಮಗನ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಹೆಸರು ರವಿ ಅಂತ ಹೇಳ್ಬಿಟ್ಟು ನಾವು ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಇದು ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಇವಾಗ ಆಪ್ಷನ್ ಚೇಂಜ್ ಮತ್ತು ಇದ್ರದ್ದೆಲ್ಲ ಹೇಳ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು ಟ್ರೈ ಮಾಡಬೇಕು ಅಂತ ಇದ್ದೀನಿ. ಮಾಡಬೇಕು ಅಂತ ಇದು ಮಾಡಬೇಕು ಅಂತಲೇ ಬಂದಿರೋದು. ನಾನು ಟ್ರೇಡಿಂಗ್ ಮಾಡಬೇಕು. 4 ದಿನ ವರ್ಕ್ಶಾಪಲ್ಲಿ ಎಷ್ಟು ನಾಲೆಡ್ಜ್ ಗೇನ್ ಮಾಡಿದ್ರಿ ಸರ್? ಬಂದಿದೆ, ತುಂಬ ನಾಲೆಜ್ ಬಂದಿದೆ. ಬಟ್ ಇವಾಗೆಲ್ಲ ಕಾಲಲ್ಲೆಲ್ಲ ಫೋನ್ ಮಾಡ್ತಾರೆ, ಇದು ನಾನು ಆ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ, ಒಂದು 10,000 ಹಾಕು 20,000 ಹಾಕು ಅಂತ ಹೇಳ್ತಾರೆ. ಬಟ್ ಅದರಲ್ಲೂ
ತುಂಬ ಕಾಲ್ಸ್ ಬಂದಾಗ ಕೇಳಿದ್ದೀನಿ. ಬಟ್ ಅವ್ರದ್ದು ಕಾಲು ಕೂಡ ಇದೆ. ಬಟ್ ಅವ್ರು ನೋಡ್ಕೊಂಡು ಯಾವುದು ಮಾಡೋಕ್ಕೋಗಿಲ್ಲ. 10,000-20,000 ಅಂದರೆ ಹೆಂಗೆ ಹಾಕೋದು, ಯಾವ ಥರ ಇದು ಮಾಡ್ಕೊಂಡಾಗ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹೆಂಗೆ ಹಾಕೋದು. ಸೊ ಅದಕ್ಕೆ ಒಂದು ಟ್ರೈನಿಂಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಬಂತು. ಇವಾಗ 4 ದಿವಸದಿಂದ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಅರ್ಥ ಆಗಿದೆ. ಸ್ಯಾಟಿಸ್ಫೈ ಇದೆಯಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್, ಇದೆ. ಏನು ಲಾಸ್ ಇಲ್ಲ ನನಗೆ ಅಂತ ಅನ್ನಿಸ್ತು? ಏನಿಲ್ಲ ಸರ್, ಲಾಸ್ ಏನಿಲ್ಲ. ಬಟ್ ನಾವು ಅದ್ರ ಬಗ್ಗೆ ಸ್ಕಿಲ್ ತಿಳ್ಕೊಬೇಕು, ಅದ್ರ ಬಗ್ಗೆ ಹೆಂಗೆ ಏನು ಅಂತ ತಿಳ್ಕೊಂಡು ನಾವು ಮಾಡಿದ್ರೆ ನಮ್ಗೇನು ಲಾಸ್ ಆಗಲ್ಲ. ಸರ್ ಇಟ್ಕೊಳ್ಳಿ ಸರ್, ಮಾತಾಡಿ. ನನ್ನ ಹೆಸರು ರಮೇಶ್ ಅಂತ ಹೇಳಿ. ಓಕೆ. ಈ 4 ದಿನದ ವರ್ಕ್ಶಾಪ್ ಏನಿದೆ ಸೂಪರ್ ಆಗಿತ್ತು. ಪ್ಲಸ್ ಇಡೀ ಪ್ರಪಂಚದಲ್ಲಿ ಯಾರೂ ಮಾಡೋಕ್ಕಾಗಲ್ಲ 1,000 ರೂಪಾಯಿಗೆ. ಓಕೆ. ಏನು 1,000 ರೂಪಾಯಿಗೆ ಮಿನಿಮಮ್ 10,000ರಿಂದ 15,000ರಿಂದ ಸ್ಟಾರ್ಟ್ ಆಗುತ್ತೆ. 30-40 ಲಕ್ಷದವರೆಗೂ ತಗೊಳ್ಳೋಂಥ ಫೀಸ್ಗಳಿದೆ. ಅಷ್ಟು ನಾಲೆಡ್ಜನ್ನು 1,000 ರೂಪಾಯಲ್ಲಿ ಹೇಳ್ಕೊಟ್ಟಿರೋದು ಇದೇ ಇನ್ಸ್ಟಿಟ್ಯೂಟ್. ಫಸ್ಟ್ ನವೀನ್ ಸರ್ ಮತ್ತು ಹೇಮಂತ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ತೀವಿ. ಏನೇ ಡೌಟ್ ಇದ್ದರೂ, ಏನೇ ಗೊತ್ತಾಗಿಲ್ಲ ಅಂದರೂ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಹೌದು ಸರ್, ನೀವು ಡೌಟ್ಸ್ ಕೇಳಿದಾಗ ರೆಸ್ಪಾಂಡ್ ಹೇಗಿರುತ್ತೆ ಸರ್? ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಅದೇ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ, ಕೆಲವೊಬ್ರು ಸುಮ್ಮನೆ ಸ್ಟಾಕ್ ಮಾರ್ಕೆಟ್ ಅಷ್ಟು ಬೇಗ ಯಾರಿಗೂ ಅರ್ಥ ಆಗಲ್ಲ. ಓಕೆ. ಅರ್ಥ ಆಗೋದಿಲ್ಲ, ಅಷ್ಟು ಬೇಗ ಅರ್ಥ ಆಗಲ್ಲ. ಅಂಥದನ್ನ ನಿಧಾನವಾಗಿ ನಿಮ್ಗೆ ಏನು ಬೇಕು, ಹೇಗೆ ಬೇಕು, ಸ್ಟ್ರಾಟಜೀಸು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ನೀಟಾಗಿ ಕ್ಲೀನಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಅದು ಇಂಪಾರ್ಟೆಂಟ್. 4 ದಿನದಲ್ಲಿ ಹೇಳ್ಕೊಡೋಂಥದ್ದಲ್ಲ ಇದು. ಆದ್ರೂ 4 ದಿನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಕವರ್ ಮಾಡಿ ಟೋಟಲ್ ಒಬ್ಬ ಟ್ರೇಡ್ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಸರ್ ಅವ್ರಿಗೆ. ಮೊದಲಿಗೆ ನಾನು ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಬಿಕಾಸ್ ಅವ್ರ ಥಾಟಿಗೆ ಓಕೆ. ಬಿಲೋ 1,000ಗೆ ಏನು ಸಿಗುತ್ತೆ. ಸೊ ಈಗ ಒಂದು ಪೆಟ್ರೋಲ್ ಹಾಕಿಸ್ಕೊಂಡು ಒಂದು 100 ಕಿಲೋಮೀಟರ್ ಹೋಗಿ ಬಂದ್ಬಿಟ್ರೆ ಮುಗಿದೋಗಿರುತ್ತೆ. ಬಟ್ ಅವರು ಆ ಥಾಟ್ ಇಟ್ಕೊಂಡು ಎಲ್ರಿಗೂ ಒಂದು ಕಲಿಬೇಕು, ಎಲ್ರಿಗೂ ಒಂದು ಅರ್ನಿಂಗ್ಸ್ ಮಾಡಲಿ ಅಂತ ಹೇಳಿ ಅವ್ರು ಯೋಚನೆ ಮಾಡಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕೆಲವೊಂದು ಈಗ ನಾವು ಏನಾದ್ರು ಈಗ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ದುಡ್ಡಿದೆ ಅಂತ ಹೇಳಿ, ಫಸ್ಟ್ ಥಾಟ್ ಬರೋದು ಯೂಟ್ಯೂಬ್ಸು ಅದು ಇದಂತ ಬರುತ್ತೆ. ಓಪನ್ ಮಾಡಿದ್ರೆ 1000 ಬರುತ್ತೆ ಅದ್ರಲ್ಲಿ ಸ್ಟ್ಯಾಟಿಕ್ಸ್, ಅದು ಮಾಡಬೇಕು, ಇದು ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಕೆಲವೊಂದು ಅವರೊಂದು 2-3 ಹೇಳ್ಕೊಟ್ಟಾಗಿದ್ದು ನಾನು ಇದುವರೆಗೂ ನೋಡಿಲ್ಲ ಆ್ಯಕ್ಚುಲಿ, ಅಂದರೆ ಕೇಳಿಲ್ಲ ಈ ಥರನೂ ಇರುತ್ತಾ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಕ್ಲಾಸಸ್ಸು ಆ್ಯಂಡ್ ಐ ಆಮ್ ವೆರಿ ಸ್ಯಾಟಿಸ್ಫ್ಯಾಕ್ಷನ್. ಓಕೆ. ಬರೀ ಮೋಟಿವೇಶನ್ ಮಾತ್ರ ಅಲ್ಲ, ನೀವು ಎಷ್ಟು ಮೋಟಿವೇಶನ್ಸು ನೆಕ್ಸ್ಟ್ ಬರೋ ಅಂತ ಮಕ್ಕಳಿಗೆ ಅವರು ಒಂದು ಮಾತಾಡಿದ್ರು, ನೆಕ್ಸ್ಟ್ ಬರೋ ಮಕ್ಕಳಿಗೆ ABCD ಹೇಳ್ಕೊ, A ಫಾರ್ ಆಪಲ್, B ಫಾರ್ ಬಾಲ್ ಹೇಳ್ಕೊಡ್ಬೇಡಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡಿ ಅಂತ ಹೇಳಿ. ಸೊ ನಮ್ಮ ತಲೆಯಲ್ಲಿ ಇರಲಿಲ್ಲ ಅದು. ಇವಾಗ ನಾವು ಕಲ್ತ್ರೆ ಸಾಕು ಅಂತೇಳಿ ನಮಗಿರುತ್ತೆ. ಸೊ ಅವ್ರಿಗೆ ಇಂಟ್ರೆಸ್ಟ್ ಕೊಡಿ, ಅವ್ರು ನೆಕ್ಸ್ಟ್ ಬರುವಂಥ ಜನ್ರೇಷನ್ಸು. ಸೊ ಅವರಿಗೆಲ್ಲ ಈ ಥಾಟ್ ತಲೆ ಕೊಟ್ಟರೆ ಅಟ್ಲೀಸ್ಟ್ ಅವರು ಒಂದು ನೆಕ್ಸ್ಟು ಅದು ಪ್ಲ್ಯಾನ್ ಮಾಡ್ತಾರೆ, ದುಡ್ಡಿದ್ದಲ್ಲೂ ಸಂಪಾದನೆ ಮಾಡ್ಬೋದಾ ಅಂತ ಹೇಳಿ. ಕೆಲವೊಂದು ತುಂಬ ಮೋಟಿವೇಶನ್ಸ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಕ್ಲಾಸಸ್. ನಾನಂತೂ ಹೈಲಿ ಹೇಳ್ತೀನಿ, ಬಂದು ಅಟ್ಲೀಸ್ಟ್ 1,000 ರೂಪಾಯಿ ನಿಮ್ಗೆ ಏನೂ ಆಗೋದಿಲ್ಲ, ಬನ್ನಿ ಒಂದು 4 ಡೇಸ್ ಕುತ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಕೆಲವು ನಾಲೆಜ್ ತಿಳ್ಕೊತೀರಾ. ಸೊ ನೆಕ್ಸ್ಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸಿಂಪಲ್ ಮನೇಲಿ ಗೃಹಿಣಿಯರು, ಮನೇಲಿ ಎಲ್ಲೋ ಇರೋರು, ಕೆಲಸ ಮಾಡೋರು, ಯಾರು ಬೇಕಾದ್ರೂ ಕಲಿಬಹುದು. ಆಕ್ಚುಲಿ ಐ ಆಮ್ ಗೆಟಿಂಗ್ 50,000 ಸ್ಯಾಲರಿ. ನಾನು ಬಿಟ್ಬಿಟ್ಟಿದ್ದೀನಿ ನಾನು ಅದನ್ನ. ಬಿಕಾಸ್ ಇಲ್ಲಿ ಅವ್ರು ಈಗ 7 ಅವರ್ಸ್ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, ಕುತ್ಕೋಬೇಕು, ಅರ್ನ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ಬಟ್ ಆ 50,000 ಸ್ಯಾಲರಿ ನಾನು ತಗೊಳ್ಳಿಕ್ಕೆ ನಾನು ಮಾರ್ನಿಂಗ್ 8 o'clock ಹೋಗಿ ಸಂಜೆ 8 o'clock ಬರ್ತಿದ್ದೆ, ಈ ಟ್ರಾವೆಲ್ ಮಾಡಿಕೊಂಡು ಎಲ್ಲ. ಸೊ ಬೆಟರ್ ಅಲ್ಲ ಮನೇಲಿರೋವಂಥ ಹೆಣ್ಮಕ್ಳಿಗೆ. ಸೊ 12 ಅವರ್ಸ್ ಡ್ಯೂಟಿ ಮಾಡ್ಕೊಂಡು ನಾವು ಅಷ್ಟು ಸಂಪಾದನೆ ಮಾಡೋ ಬದಲು ಅಟ್ಲೀಸ್ಟ್ ಮನೇಲಿ ಕೂತ್ಕೊಂಡು ಫ್ಯಾಮಿಲಿ ನೋಡಿಕೊಂಡು ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿತ್ತು ಕ್ಲಾಸಸ್ ನನಗೆ. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ನನ್ನ ಹೆಸರು ಕೌಸಲ್ಯ. ಆ್ಯಕ್ಚುಲಿ ನನ್ನ ಮದರ್ ಟಂಗ್ ತಮಿಳು, ಬಟ್ ಕನ್ನಡ ಫುಲ್ ಅರ್ಥ ಆಗಿತ್ತು. ಇದು 0 ನಾಲೆಜ್ ಆಫ್ ಟ್ರೇಡಿಂಗ್. ನನ್ನ ಹಸ್ಬೆಂಡಿಗೆ ಫೋರ್ಸ್ ಮಾಡಿ ಹೋಗಿ ಹೇಳಿದ್ದಾರೆ. ನಾನು ಅವ್ರು 5 to 6 ಬ್ರೌಸ್ ಮಾಡಿ ಕಾಲ್ ಮಾಡಿ ಹೇಳಿದ್ದೀನಿ. ಬಟ್ ಇದೇ ಮಾತ್ರ 1,000 ರೂಪೀಸ್ಗೂ ಕೊಟ್ಟಿದ್ದೀರಿ. ಮತ್ತೆಲ್ಲ 6,500, 8,500 ಇನ್ನೂ ಹೋಗಿದ್ರೆ ಹಿಂದೂಸ್ತಾನ್ ಇನ್ಸ್ಟಿಟ್ಯೂಟ್ ಐ ಥಿಂಕ್ ಹೆಸರು, ಅವರು 25,000 ಹೇಳಿದರು. ಅವರು 4 months ಕ್ಲಾಸ್ ಇದೆ, ಆ ಥರ ಎಲ್ಲ ಇದನ್ನು ಹೇಳಿದರು. ಬಟ್ ಇಲ್ಲಿ 1,000 ರೂಪೀಸ್ ಅಷ್ಟೇ. ಬಟ್ ಕ್ಲಾಸ್ ತುಂಬ ಚೆನ್ನಾಗಿದೆ ಸರ್. ನವೀನ್ ಸರ್ ಹೇಳಿದರು, ಮತ್ತು 1 more ಸರ್ ಬಂದಿದ್ದರು, ಅವರು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ತುಂಬ ಅರ್ಥ ಆಯಿತು. ಐ ಆಮ್ ಸೋ ಹ್ಯಾಪಿ. ನಾವು ಇಂಟ್ರೆಸ್ಟ್ ಬರುತ್ತೆ, ಟ್ರೇಡಿಂಗ್ ಮಾಡೋಣ, ನಾನು ಇಂಟ್ರೆಸ್ಟ್ ಬರುತ್ತೆ. ಸೊ ಚೆನ್ನಾಗಿದೆ ಕ್ಲಾಸ್. ಸ್ವಲ್ಪ ಈ ಆತಂಕ, ಭಯ ಈಗೆಲ್ಲ ಹೋಗಿದೆ, ಹೋಗಿದೆ. ನನಗೂ ಆ್ಯಕ್ಚುಲಿ ಅವರು ನಾನೇ ಆ್ಯಂಜಲ್ 1 ಎಲ್ಲ ಇನ್ಸ್ಟಾಲ್ ಮಾಡಿ ಲಾಟ್ಗೆ ಹೋಗಿದ್ದೀನಿ. ಬಟ್ ನಾನು ಏನು ಬೈ ಮಾಡಲ್ಲ. ಭಯ ಆಗಿದೆ, ಏನೋ ಲಾಸ್ ಆಗಿದೆ, ಎಮೋಷ್ನಲ್ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಲ್ಲ. ಇಲ್ಲಿ ಬಂದು ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಡೆಫಿನೆಟಾಗಿ ನಾನು ಟ್ರೇಡಿಂಗ್ ಮಾಡಿದ್ದೀನಿ. ಸೂಪರ್, ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ವಿನಯ್. ಆ್ಯಕ್ಚುಲಿ ನಾನು ಒಂದು 3-4 ಕಡೆ ವಿಚಾರಿಸಿದ್ದೀನಿ. 45,000, 15,000 ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ಅಂತ. ಬಟ್ ಇಲ್ಲಿ 1,000 ರೂಪೀಸ್ ಮಾಡ್ತಾಯಿದ್ದಾರೆ ಅಂದರೆ ಬೆಸ್ಟು.
ಏನಂದರೆ ಅವ್ರು ಟೀಚ್ ಮಾಡ್ತಾಯಿದ್ರೆ ಎಲ್ಲೂ ಬೋರ್ ಆಗಲ್ಲ. ಅಂದರೆ ನಿದ್ದೆ ಬರೋ ಥರ ಇಂಟ್ರೆಸ್ಟ್ ಬರುತ್ತೆ. ಇನ್ನು ಕ್ಲಾಸ್ ಕೇಳಿಸ್ಕೋಬೇಕು, ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಹೇಳ್ತಾರೆ, ಆ ಥರ. ಅಂದರೆ ಇದ್ರ ಬಂದೆ ಅವೇರ್ನೆಸ್ ಇರಲಿಲ್ಲ. ಇಲ್ಲಿ ಬಂದು ಎಲ್ಲ ತಿಳ್ಕೊಂಡು ಇವಾಗ ಓಕೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಫ್ರಮ್ ವೈಟ್ ಫೀಲ್ಡ್. ಆ್ಯಕ್ಚುಲಿ ನನಗೂ ನವೀನ್ ಸಾರು 3 ಇಯರ್ಸ್ ಬ್ಯಾಕ್ ಗೊತ್ತು. ಅವ್ರ ಹತ್ರ ನಾನು ಆಪ್ಷನ್ ಸೆಲ್ಲಿಂಗ್ ಕೋರ್ಸ್ ಮಾಡಿದ್ದೀನಿ. ಚೆನ್ನಾಗಿ ಪ್ರಾಫಿಟ್ ಆಗ್ತಾ ಇದೆ. ಬಟ್ ಈ ಟ್ರಂಪ್ ನ್ಯೂಸು, ವಾರ್ ನ್ಯೂಸ್ ಬಂದಮೇಲೆ ಸ್ವಲ್ಪ ಆಪ್ಷನ್ ಸೆಲ್ಲಿಂಗು, ಪೊಸಿಷನ್ ಟ್ರೇಡಿಂಗು ಸ್ವಲ್ಪ ಕಷ್ಟ ಆಗಿದೆ. ಸೊ ಅದಕ್ಕೆ ಇಂಟ್ರಾಡೇ ಕಲಿಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ವೈಟ್ ಫೀಲ್ಡಿಂದ ಇಲ್ಲಿ ಬರೋದು ಸ್ವಲ್ಪ ದೂರ. ಅದಕ್ಕೂ ಈಗ 1000 ರೂಪೀಸಲ್ಲಿ ಆಫರ್ ಏನೋ ಕೊಟ್ಟಿದ್ರು ವರ್ಕ್ಶಾಪ್ ಅಂತ ನೋಡೋಣ ಅಂತ ಬಂದಿದೆ. ಆಪ್ಷನ್ ಬೈಯಿಂಗ್ ಕೋರ್ಸ್ ಮಾಡೋಣ ಅಂತ. ಆ್ಯಕ್ಚುಲಿ ಆಪ್ಷನ್ ಬೈಯಿಂಗ್ ನನಗೆ ತುಂಬ ಭಯ. ಆ್ಯಕ್ಚುಲಿ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ, ಅದಕ್ಕೆ ನಾನು ಯಾವಾಗಲೂ ಮಾಡಲ್ಲ. ಬಟ್ ಇಲ್ಲಿ ಬಂದಮೇಲೆ ನಿನ್ನೆ ಆಪ್ಷನ್ ಬೈಯಿಂಗು ಹೇಮಂತ್ ಸಾರು ಚೆನ್ನಾಗಿ ಹೇಳ್ಕೊಟ್ರು. ಸ್ವಲ್ಪ ಬ್ರೇಕ್ಔಟು ಬ್ರೇಕ್ ಡೌನ್ ಗೊತ್ತಾಯಿತು. ಇವತ್ತು ನಾನು ಓನಾಗಿ ಒಂದು ಟ್ರೇಡ್ ತಗೊಂಡಿದ್ದೀನಿ 1400. ಓಕೆ ಓಕೆ ತೋರ್ಸೋಣ. ಇವತ್ತೇ ಹಾಂ, ಕ್ಲಾಸ್ ಆಗಬೇಕಾದ್ರೆ ತೊಗೊಂಡಿರೋದ? ನಿನ್ನೆ ಕ್ಲಾಸ್ ಆಯಿತು, ಇವತ್ತು ಬೆಳಗ್ಗೆ ತಗೊಂಡಿದ್ದೀನಿ. ವಿತ್ತು 400 ಪ್ರಾಫಿಟ್ ಆಗಿದೆ. ಅಷ್ಟು ಮಾತ್ರ ಪ್ರಾಫಿಟ್ ಬಂದಿದೆ. ಸ್ವಲ್ಪ ಭಯ ಹೋಯಿತು. ಈಗ ಬ್ರೇಕ್ಔಟ್ ಎಲ್ಲ ನನಗೂ ಗೊತ್ತಾಗಿದೆ. ನಾನು ಕಾನ್ಫಿಡೆಂಟ್ ನಾಳೆಯಿಂದ ಇಂಡಿಪೆಂಡೆಂಟ್ ಟ್ರೇಡ್ ಮಾಡ್ತೀನಿ. ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಅಂದರೆ ನಾನು ರೇಟಿಂಗು 10/10 ಕೊಡ್ತೀನಿ. ಸೂಪರ್. ಫ್ರೆಂಡ್ಸ್ಗೂ ರೆಫರ್ ಮಾಡ್ತೀನಿ. ಎಲ್ಲ ಫ್ರೆಂಡ್ಸು ಸೇರ್ಬೋದು. ಬಟ್ ಟ್ರೇಡಿಂಗ್ ಬಗ್ಗೆ ಗೊತ್ತಾಗಬೇಕು. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಒಂದು ನಿಮಿಷ. ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ನಮ್ಮ ಸ್ಟೂಡೆಂಟ್ಸ್ ಯಾರು ಬಂದಿದ್ದಾರೆ ಕಲಿಯೋದಕ್ಕೆ, ಅವ್ರ ಕಡೆಯಿಂದ ನಮ್ಮ ನವೀನ್ ಅವರು ಇನ್ನಷ್ಟು ಜನಕ್ಕೆ ಇದೇ ಥರ ಟೀಚಿಂಗ್ ಮಾಡಿ ಅವರನ್ನು ಒಂದು ಲೆವೆಲ್ಗೆ ತೊಗೊಂಡೋಗ್ಲಿ ಅಂತ ವಿಶ್ ಮಾಡ್ತಾರೆ. ನಾನು ನಾಲೆಡ್ಜ್ ಕೊಡಬೇಕು, ಟ್ರೇಡ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಅವ್ರ ಹಂಬಲ ಹೆಂಗಿದೆ ಅಂತಂದರೆ 4th ಡೇ ಕಂಪ್ಲೀಟ್ ಆಗಿದೆ ಇವತ್ತು. ಆ್ಯಕ್ಚುಲಿ ಅವ್ರು 4th ಡೇ ಕಂಪ್ಲೀಟ್ ಆಗಿದ್ರು ಅವ್ರು ನಾವು ಹೆಂಗೊಬ್ಬಿಡು 1000 ರೂಪೀಸ್ ಇಸ್ಕೊಂಡ್ಬಿಟ್ಟಿದ್ದೀವಿ, ಆಲ್ರೆಡಿ ಸ್ಟೂಡೆಂಟ್ಸ್ ಹತ್ರ ಮುಗಿದೋಯ್ತು, 4 ಡೇಸ್ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬೋದಿತ್ತು. ಅವ್ರು ಮತ್ತೆ ನೀವು ಯಾವಾಗಾದರೂ ಬನ್ನಿ, ಮತ್ತೆ ಮಾಹಿತಿ ಕೊಡ್ತೀವಿ, ನೀವು ಏನೇ ಡೌಟ್ಸ್ ಇದ್ದರೂ ಬಂದಿಲ್ಲಿ ನಮ್ಮನ್ನು ಕನ್ಸಲ್ಟ್ ಮಾಡಿ ಅಂತಂದು ಹೇಳಿದರೆ ಅದೇ ರೀತಿ ಅವ್ರು ಕನ್ಸಲ್ಟ್ ಮಾಡೋಕ್ಕಿದ್ರೆ ಮಾಹಿತಿ ಕೂಡ ಕೊಡ್ತಾರೆ. ಅದೊಂದೇ ಅಲ್ದಿರ ಇವತ್ತು ಕೋರ್ಸ್ ಕಂಪ್ಲೀಟ್ ಆಗಿದೆ 4 ಡೇಸ್ದು. ಬಟ್ ಅವ್ರು ಏನು ಹೇಳಿದ್ದಾರೆ, ವರ್ಕ್ಶಾಪ್ ಇವತ್ತು 4 ಡೇಸ್ ಕಂಪ್ಲೀಟ್ ಆಗಿದ್ರು ಕೂಡ ನಾಳೆನೂ ಒಂದಿನ ಬನ್ನಿ, ನಾಳೆನೂ ಲೈವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಣ ಅಂತ ಹೇಳಿದರೆ ನಾಳೆನೂ ಒಂದು ಆಪರ್ಚುನಿಟಿ 1 ಡೇ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ. ಅವರು 1 ಡೇ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 4 ಡೇಸ್ ಅಂತಂದು ಹೇಳ್ಬಿಟ್ಟು 5 ಡೇಸ್ ಮಾಡೋಕ್ಕೆ ಅವ್ರಿಗೇನು ಇದಲ್ಲ. ಆದರೆ ಅವ್ರೇನೋ ವಿದ್ಯಾರ್ಥಿಗಳು ಕಲೀಲಿ, ಇನ್ನೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ಶೇರ್ ಮಾರ್ಕೆಟ್ ಬಗ್ಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಬರಲಿ, ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಳಿ ಅನ್ನೋ ಒಂದು ಹಂಬಲ ಇದೆಯಲ್ಲ ಅವರಿಗೆ. ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತಿದ್ದೀನಿ. ನಾನು ಇದೇ ಸರ್ ಕ್ಲಾಸಲ್ಲೇ ನಿನ್ನೆ 3000+ ಪ್ರಾಫಿಟ್ ಮಾಡಿದ್ದೀನಿ. ಇದಕ್ಕಿಂತ ಬೆಟರ್ ಇನ್ಸ್ಟಿಟ್ಯೂಟ್ ನಮಗೆ ಎಲ್ಲಿ ಕರ್ನಾಟಕದಲ್ಲಿ ಸಿಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.